हरि नारायण हरि आओ रे गाओ रे गोकुल के प्यारे, आओ रे गाओ रे गोकुल के प्यारे, आओ रे कनारे गोकुल के प्यारे, आओ रे कनारे गोकुल के प्यारे, आओ रे नाचो रे रास रजाओ रे, 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 हरि सुंदर नंद मुकुंद हरि नारायण हरि वो, हरि सुंदर नंद मुकुंद हरि नारायण हरि वो, हरि केशव हरि गोविंद हरि नारायण हरि वो, हरि केशव हरि गोविंद हरि नारायण हरि वो, हरि सुंदर नंद मुकुंद हरि नारायण हरि वो, हरि सुंदर नंद मुकुंद हरि नारायण हरि वो, हरि सुंदर नंद मुकुंद हरि नारायण हरि वो। विठलैया 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 ताटी कोटिनी भकाय जगन्नाथ ताटी कोटिनि बकाय जगन्नाथ विठलैया 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 ಭಜಿಸುವೆ ನಿನ್ನನು ಅಜಭವ ಸುರನುತ ಭಜಿಸುವೆ ನಿನ್ನನು ಅಜಭವ ಸುರನುತ ಭಜ ಕಾಮರ ತರುಕು ಜನ ತುತಾರ ಭಜಕಾಮರ ತರುಕು ಜನ ತುತಾರ ವಿಠಲಯ್ಯ 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 ನೀ ಕರುಣಿಸದೆ ನಿರಾಕರಿಸಲು ಎನ್ನ ನೀ ಕರುಣಿಸದೆ ನಿರಾಕರಿಸಲು ಎನ್ನ ಸಾಕುವರ್ಯಾರು ದಯಾ ಪರಮೂರ್ತಿ ಸಾಕುವಯ ಹೃದಯ ಪರಮೂರ್ತಿ ವಿಠಲಯ್ಯ 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 ಶರಣಾಗತರನ್ನು ಪೊರೆವೆನೆಂಬತವ ಶರಣಾಗತರನು ಪೊರೆವೆನೆಂಬತವ ಇರುದು ಕಾಯೋ ತಿರಿವರ ಜಗನ್ನಾಥ ತಿರುದು ಕಾಯೋ ಸಿರಿವರ ಜಗನ್ನಾಥ ವಿಠಲಯ್ಯ 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 ತಾಟಿ ಕೋಟಿನಿ ಬಕಾಯ ಜಗನ್ನಾಥ ಸತಿ ಕೋಟಿ ನಿಬಕಾಯ ಜಗನ್ನಾಥ ತಾಟಿ ಕೋಟಿನಿ ಜಕಾಯ ಜಗನ್ನಾಥ ಸತಿ ಕೋಟಿ ನಿಬಕಾಯ ಜಗನ್ನಾಥ ವಿಠಲಯ್ಯ 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 ವಿಠಲ ವಿಠಲ ಪಾಂಡುರಂಗ
श्रीविनायकनामाम्यहं श्रीविनायकनामाम्यहं दयानिधिं शुभवरद श्रीविनायकनामाम्यहं दयानिधिं शुभवरद श्रीविनायकनामाम्यहं नमाम्यहं नमाम्यहं वरगजवदनं सुरगणमुदितं वरगजवदनं सुरगणमुदितं करुणारसलसितोपनचरणं कलिमलरहितं सुरगणमुदितं कलिमलरहितं सुरगणमुदितं व्यासनानजाति पूजित पादं श्रीविनायक नमाम्यहं दयानिधिं शुभवरद श्रीविनायक नमाम्यहं 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 ಬಾರಿ ಪೊರ್ಲದು ನಿಪುಡು ದೇವೆರಿನ ಸುಗಿತಿ ನಂಚಿನ ಶಿಲ್ಪಾರಾವ್ ಮೆರೆಗ್ ಬುಡು ಉಡಲ್ದ ಸೊಲ್ಮಿನ ಸಂದಾಯ್ತ ಮಲ್ತಂದುಲ ಮೋಹನ ಮುರಳಿನ ನಾದ ಲೀಲೆಗ್ ಗೋಕುಲ ತೋಜಾಂಡ್ ಸ್ವಾಗತಗೆ ರಾಧೆನ ಮೋಹದ ಮೋಡಿಗ್ ಸೋತದು ಕೃಷ್ಣೆ ಬತ್ತೆ ತಿಳಿತೊಂದುಗೆ ಅಂಚನೆ ನಮ್ಮ ಇನಿತ ಲೆಪ್ಪುಗು ಓಕೊರ್ದು ತಿಳಿತೊಂದು ನಮ್ಮ ಇನಿತ ಲೇಸಗು ಬೈದಿನ ಮಾತಾ ಬಿನ್ನೆರೆಗ್ಲ ಮೋಕಿದ ಸ್ವಾಗತ ಸ್ವಾಗತ ಸುಸ್ವಾಗತ ಅಂಚನೆ ಬತ್ತಿ ಬಿನ್ನೆರೆನ ಎತ್ತೆ ಅರ್ತಿ ಪಿರ್ತಿಡು ಮೋಕೆ ತೂಕೇಡು ಬಾಮಿದು ಎದ್ಕೊನ್ವೆರು ನಮ್ಮ ಸಂಘದ ಕಾರ್ಯಂತರು ಶ್ರೀಧರ ಮಣಿಯಾಣಿ. ಓಂ ಯಶೋ ನಾಮರೂಪಾಭ್ಯಾಯ ದೇವಿ ಸರ್ವಮಂಗಲ ತ್ರಯೋ ಸಂಸ್ಮರಣ ಮಾತ್ರೇನ ಸರ್ವತೋ ಜಯಮಂಗಳ. ಬಹುಶಃ ನಾವು ನಮ್ಮ ಉರ್ವಷ್ಟೂರಿನ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂತಹ ಒಂದು ಸನ್ನಿವೇಶ ಇದು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಈಗಾಗಲೇ ನಮ್ಮ ದೇವಸ್ಥಾನಕ್ಕೆ ಬ್ರಹ್ಮರಥ ಬಂದಿದೆ. ಅದರಡಿಯಲ್ಲಿ ನಮ್ಮ ಈ ಪುಷ್ಪಕ ರಥದ ಒಂದು ವಿದ್ಯುಕ್ತವಾಗಿ ಇದನ್ನು ಉದ್ಘಾಟನೆ ಮಾಡಿ ಈ ಮೆರವಣಿಗೆಯಲ್ಲಿ ಆ ಒಂದು ಮಹಾಗಣಪತಿ ಸನ್ನಿಧಿಗೆ ಈ ಒಂದು ರಥವನ್ನು ಕೊಂಡೋಗುವಂತಹ ಒಂದು ವ್ಯವಸ್ಥೆಗೆ ನಾವೆಲ್ಲ ಸೇರಿರ್ತೇವೆ. ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಶೀರ್ವಚನಗೈಯಲು ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳು, ಶ್ರೀ ಕ್ಷೇತ್ರ ವಜ್ರದೇಹಿ ಮಠ ಗುರುಪುರ. ಬಹುಶಃ ನಮ್ಮ ದೇವಸ್ಥಾನಕ್ಕೂ ಗುರುಪುರ ಮಠಕ್ಕೂ ಅವಿನಾಭಾವ ಸಂಬಂಧ. ಬಹಳಷ್ಟು ಕಾರ್ಯಕ್ರಮಗಳಿಗೆ ಪೂಜ್ಯರು ಬಂದು ನಮ್ಮನ್ನಲ್ಲಿ ಆಶೀರ್ವದಿಸಿ ಇರುವುದು ನಮ್ಮ ಈಗ ನೆನಪಿಸಬೇಕಂತಹ ವಿಷಯ. ಅಂತಹ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರನ್ನು ನಮ್ಮ ಮಹಾಗಣಪತಿ ದೇವಸ್ಥಾನದ ಪರವಾಗಿ, ಕ್ಷೇತ್ರದ ತಂತ್ರಿಗಳ ಪರವಾಗಿ, ಸೇರ್ತಕ್ಕಂತಹ ಎಲ್ಲ ಅತಿಥಿಗಳ ಪರವಾಗಿ, ಅದೇ ರೀತಿ ಅಪಾರ ಭಕ್ತ ಸಮೂಹ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಗುರುಪುರ ವಜ್ರದೇಹಿ ಮಠದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಲೇನು ದೇವಾಲಯದ ಅಧ್ಯಕ್ಷರು ಸುರೇಂದ್ರ ರಾವ್ ಅಂಚನೆ ನಮ್ಮ ಬೈಲು ಮೂಡಕೆರೆ ಸತೀಶ್ ಆಲ್ವೇರು ತುಳಸಿ ಮಾಲದೊಟ್ಟಿಗೆ ಫಲವಸ್ತುలను ಕೊರ್ದು ಗೌರವಡು ಭಕ್ತಿಪೂರ್ವಕವಾದ ಅರೆಗ್ ಮರ್ಯಾದಿನ ಸಂದಾಯ್ತ ಮಲ್ತೊಂದು ಎದುಕೊನೊಡು ಪಂಡದು ಅಕಲೆಡ ಭಿನ್ನಾಯ್ತೊಂದುಲೆ.
ಅದೇ ರೀತಿ ನಮ್ಮೊಂದಿಗೆ ಇಂದಿನ ಸಮಾರಂಭದ ಉದ್ಘಾಟಕರು, ನಮ್ಮೆಲ್ಲರ ಆತ್ಮೀಯರು, ಕಟೀಲು ಶ್ರೀ ಕ್ಷೇತ್ರದ ಆನುವಂಶಿಕ ಅರ್ಚಕರು ಆಗಿರತಕ್ಕಂತಹ ಸನ್ಮಾನ್ಯ ಗೌರವಾನ್ವಿತ ಶ್ರೀ ಅನಂತ ಪದ್ಮನಾಭ ಹಸರಣ್ಣನವರು ಈ ಒಂದು ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಇನ್ನು ಕೆಲವೇ ಸೆಕೆಂಡಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರತಕ್ಕಂತಹ ಸನ್ಮಾನ್ಯ ವೇದವಾಸ್ ಕಾಮತ್ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಮಣ್ಣಗುಡ್ಡೆ ಗುರ್ಜಿ ಸಮಿತಿಯ ಶ್ರೀ ರಮಾನಂದ ಪಾಂಗಳ ನಮ್ಮೊಂದಿಗಿದ್ದಾರೆ. ಬಹುಶಃ ಕಳೆದ ಬಾರಿ ಬ್ರಹ್ಮರಥ ಬಂದಾಗಲೂ ಕೂಡ ಅವರ ಸಕಲ ವ್ಯವಸ್ಥೆಯನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಶ್ರೀಯುತ ರಮಾನಂದ ಪಾಂಗಳರವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಶ್ರೀಯುತ ರಮಾನಂದ ಪಾಂಗಳ ಇವರನ್ನ ಶ್ರೀ ಗುರುಪ್ರಸಾದ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗುರುಪ್ರಸಾದ್ ಅವರು ಶಾಲು ಮತ್ತು ಹೂವಿನೊಂದಿಗೆ ನಮ್ಮ ರಮಾನಂದ ಪಾಂಗಳ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಆತ್ಮೀಯರು, ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷರು, ಅದೇ ರೀತಿ ಪ್ರಸ್ತುತ ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷರು ಆಗಿರತಕ್ಕಂತಹ ನಮ್ಮ ಹಿರಿಯರು, ಕ್ಷೇತ್ರದ ಮಾರ್ಗದರ್ಶಕರು ಆಗಿರತಕ್ಕಂತಹ ಸನ್ಮಾನ್ಯ AC ಭಂಡಾರಿಯವರು ನಮ್ಮೊಂದಿಗಿದ್ದಾರೆ. ಸರ್, ನಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಇವರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ AC ಭಂಡಾರಿ ಅವರಿಗೆ ಶ್ರೀಯುತ ರಾಜಗೋಪಾಲ್ ವೇದಿಕೆಗೆ ಬಂದು ಹೂವಿನೊಂದಿಗೆ ಹಾಗೂ ಶಾಲಿನೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಂಗಳೂರಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂತಹ ಶ್ರೀ ವೇದವ್ಯಾಸ ಕಾಮತ್ರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಾವೆಲ್ಲ ಗಮನಿಸಬೇಕು, ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯ ಆ ಒಂದು ಕಟ್ಟಡವನ್ನು BOT ಸಿಸ್ಟಮ್ನಲ್ಲಿ ಮಾಡ್ತಕ್ಕಂಥ ಒಂದು ಕೀರ್ತಿ ಸೇರುವುದಿದ್ದರೆ ಅದು ನಮ್ಮ ಮಂಗಳೂರಿನ ಶಾಸಕರಿಗೆ. ಯಾರು ರಸ್ತೆಗಳನ್ನೆಲ್ಲ BOT ಸಿಸ್ಟಮ್ನಲ್ಲಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯವರು ಮಾಡಿದ್ದಾರೆ, ಆದರೆ ಕಟ್ಟಡಗಳನ್ನು ಮಾಡಿರುವುದು ಬಹಳ ವಿರಳ. ಅಂತಹ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯನ್ನು ಖಾಸಗಿಯವರ ಸಹಭಾಗಿತ್ವದಲ್ಲಿ BOT ಸಿಸ್ಟಮ್ ಅಂತ ಹೇಳ್ತಾರೆ, ಬಿಲ್ಟ್ ಟು ಆಪರೇಟ್ ಟ್ರಾನ್ಸ್ಫರ್ ಅಂತೇಳಿ, ಅಂತಹ ಒಂದು ಕೀರ್ತಿ ನಮ್ಮ ಶಾಸಕರಿಗೆ ಸಲ್ತದೆ. ಶಾಸಕರೇ, ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಾಸಕರಾದ ವೇದವ್ಯಾಸ್ ಕಾಮತ್ ಇವರನ್ನು ಶ್ರೀಯುತ ನರೇಶ್ ಆಳ್ವ ವೇದಿಕೆಗೆ ಬಂದು ಹೂವಿನೊಂದಿಗೆ ಶಾಲಿನೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಾಲನ್ನು ನಮ್ಮ ಅಧ್ಯಕ್ಷರು ಮಾನ್ಯ ಶಾಸಕರಿಗೆ ಹೊದಿಸಿ ಸ್ವಾಗತಿಸಿದರು. ಅದೇ ರೀತಿ ವೇದಿಕೆಯಲ್ಲಿ ನಮ್ಮೆಲ್ಲರ ಹಿರಿಯರು, ಆತ್ಮೀಯರು, ಕ್ಷೇತ್ರದ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಯಲುಮೂಡುಕೆರೆ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಶೆಡ್ಡೆ ಅವರಿದ್ದಾರೆ. ಶ್ರೀಯುತರು ಆಡಳಿತ ಮುಕ್ತೇಶರು ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನ ಅಧ್ಯಪಾಡಿ, ಈಗಾಗಲೇ ಅದು ಅಲ್ಲದೆ ಮುಡಾರೆ ಕುಟುಂಬದ ಯಜಮಾನರು ಕೂಡ ಆಗಿದ್ದಾರೆ. ಈಗಾಗಲೇ ಒಂದು ನೀಲಕಂಠೇಶ್ವರ ದೇವಸ್ಥಾನವನ್ನು ಅಷ್ಟಬಂಧ ಬ್ರಹ್ಮಕಲಶಂತಹ ಮಾಡಿದ ಒಂದು ಕೀರ್ತಿ ಸನ್ಮಾನ್ಯ ಇವರಿಗೆ ಶೆಡ್ಡೆಯವರಿಗೆ ಮಂಜಣ್ಣನಿಗೆ ಸೇರ್ತದೆ. ನಮ್ಮ ಬ್ರಹ್ಮಕಲಶದಲ್ಲಿ ಕೂಡ ಅವಿರತ ಶ್ರಮವಹಿಸಿ ಅದರ ಮುಂದಾಳುತನವನ್ನು ಶ್ರೀಯುತರೇ ವಹಿಸಿರ್ತಾರೆ. ನಮ್ಮಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯ ಯಾವುದೇ ಒಂದು ಬ್ರಹ್ಮಕಲಶ ಆಗುವುದಾದರೆ ಅಲ್ಲಿ ಮಂಜುನಾಥ್ ಭಂಡಾರಿಯವರ ಉಪಸ್ಥಿತಿ ಅಲ್ಲಿ ಇದ್ದೇ ಇರ್ತದೆ. ಶ್ರೀಯುತರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಶೆಡ್ಡೆ ಮಂಜುನಾಥ ಭಂಡಾರಿ ಇವರನ್ನು ಸುಬ್ರಹ್ಮಣ್ಯ ಭಟ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕು. ಹಾಗೆ ಶಾಲಿನೊಂದಿಗೆ ನಮ್ಮ ಅಧ್ಯಕ್ಷರು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದರೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲ ಆತ್ಮೀಯರಾಗಿರ್ತಕ್ಕಂತಹ ಲಯನ್ ಕಿಶೋರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಲಯನ್ ಕಿಶೋರ್ ಡಿ ಶೆಟ್ಟಿ ಇವರನ್ನು ನಮ್ಮ ಪರಮೇಶ್ವರ್ ನಾಯಕ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಅಧ್ಯಕ್ಷರು ಅವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಸದಾ ನಗುಮುಖ ಇರುವಂತಹ ನಮ್ಮ ಸುರೇಂದ್ರ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ಚಪ್ಪಾಳೆ ಹೊಡಿಬೇಕಂತ ಎಲ್ಲರೂ ಚಪ್ಪಾಳೆ ಹೊಡಿರಿ ಅಧ್ಯಕ್ಷರಿಗೆ. ನಮ್ಮ ಅಧ್ಯಕ್ಷರನ್ನು ಬಯಲು ಮೂಡಕೆರೆ ಸತೀಶ್ ಆಳ್ವ ಇವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಕುಶಾಲಪ್ಪ ಇವರು ಗಣ್ಯರ ಹೂವನ್ನು ಕೊಟ್ಟು ಈ ಮಹಾನ್ ಬೇಕಾಗಿ ಕೇಳಿಕೊಳ್ತಾ ಪುಷ್ಪರಥದ ರೂವಾರಿಗಳು ಶಿಲ್ಪಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಚಿಟ್ಪಾಡಿ ನಾರಾಯಣಾಚಾರ್ಯ ಅವರನ್ನು ಕೂಡ ನಲ್ಲಿ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಅದೇ ರೀತಿ ಅವರ ಸುಪುತ್ರ ಮುರಳಿಯವರನ್ನು ಕೂಡ ಇದೇ ವೇದಿಕೆಯಲ್ಲಿ ಅತಿಥಿಗಳ ಮಧ್ಯೆ ನಾವು ಅವರನ್ನು ಒಂದು ಗೌರವಿಸುವ ಕಾರ್ಯಕ್ರಮ ಇದೆ. ಪುಷ್ಪಕ ರಥದ ತಾಂತ್ರಿಕ ಮಾಹಿತಿಯನ್ನು ನೀಡುವುದಾದರೆ, ಈ ಪುಷ್ಪಕ ರಥದ ದಾರು ಮುಹೂರ್ತವನ್ನು ಜನವರಿ 2ನೇ ತಾರೀಕಿನಂದು 2026 ಜನವರಿ 2ರಂದು ನಮ್ಮ ದೇವಸ್ಥಾನದಲ್ಲಿ ತಂತ್ರಿವರೇಣ್ಯರ ಸಮ್ಮುಖದಲ್ಲಿ ಅದನ್ನು ನಡೆಸಲಾಯಿತು. ಬಹುಶಃ ಇಂದಿಗೆ 4 ತಿಂಗಳಲ್ಲಿ ಈ ಒಂದು ಬೃಹತ್ ಪುಷ್ಪರಥವು ನಿರ್ಮಾಣ ಮಾಡಿರುವ ಕೀರ್ತಿ ಆ ಶಿಲ್ಪಿಗಳಿಗೆ ಸೇರಿರ್ತದೆ. ಈ ರಥದ ತೂಕ ಅಂದಾಜು 2.5ರಿಂದ 3 ಟನ್ನು ಭಾರ, ಎತ್ತರ 14.5 ಫೀಟು. ಇದರ ವಾಸ್ತುಶಿಲ್ಪಿ ಪ್ರಖ್ಯಾತ ಮಹೇಶ್ ಮುನಿಯಂಗಳರವರು. ಆಯಾ 1 ಕೋಲು 10 ಅಂಗುಲ. ಈ ರಥಕ್ಕೆ ಉಪಯೋಗಿಸಿದ ಮರ ಮುಖ್ಯವಾಗಿ ಹೆಬ್ಬಲಸು ಮತ್ತು ಕಿರಲ್ಬೋಗಿ. ಆಕರ್ಷಕ ವಿಗ್ರಹ ಕೆತ್ತನೆಯನ್ನು ಸಾಗ್ವಾನಿಯ ಮರದಿಂದ ಮಾಡಲಾಗಿದೆ. ರಥದಲ್ಲಿ 8 ಗಣಪತಿಯ ವಿಗ್ರಹಗಳನ್ನು ಕೆತ್ತಲಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿಜಯ ಗಣಪತಿ, ಸಿಂಹ ಗಣಪತಿ, ಬಾಲಗಣಪತಿ, ಏಕದಂತ ಗಣಪತಿ, ದುರ್ಗಾ ಗಣಪತಿ, ಪ್ರಸನ್ನ ಗಣಪತಿ, ವಿನಾಯಕ ಗಣಪತಿ ಹಾಗೂ ಯೋಗ ಗಣಪತಿ ಇವರೆಲ್ಲರ ಮಾರ್ಗದರ್ಶನ ಹಾಗೂ ರೂವಾರಿಗಳಾದ ಡಾಕ್ಟರ್ ಶಿವಪ್ರಸಾದ ತಂತ್ರಿ ಸಹೋದರರು. ರಥ ನಿರ್ಮಾಣದ ಶಿಲ್ಪಿ ಶ್ರೀ ನಾರಾಯಣಾಚಾರ್ಯ ಚಿಟ್ಪಾಡಿ ಮುಚ್ಚಲಕೋಡು ಉಡುಪಿ ಹಾಗೂ ಅವರ ಸುಪುತ್ರರಾದ ಮುರಳೀಧರ್ ಬ್ಯಾಚಲರ್ ಆಫ್ ಫೈನ್ ಆರ್ಟ್ಸ್ ಡಿಗ್ರಿಯನ್ನು ರಥದ ಕೆತ್ತನೆಯಲ್ಲಿ ಅವರು ಪಡ್ಕೊಂಡಿದ್ದಾರೆ, ಮೈಸೂರು ಯೂನಿವರ್ಸಿಟಿದು. ಶ್ರೀಯುತರು ಈ ರಥವೂ ಸೇರಿದಂತೆ ಪೆರ್ನಂಕಿಲ ಶ್ರೀ ಮಹಾಗಣಪತಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪುಷ್ಪಕ ರಥದ ನಿರ್ಮಾಣ ಮಾಡಿರ್ತಾರೆ. ಅಲ್ಲದೆ ಅದೇಪಾಡಿ ಆದಿನಾಥೇಶ್ವರ ದೇವಸ್ಥಾನ, ಬ್ರಹ್ಮಬಲಾಂಡಿ ದೇವಸ್ಥಾನ ಪೆರಾರು, ಮಾರಿಗುಡಿ ದೇವಸ್ಥಾನ ಸುರತ್ಕಲ್ ಹಾಗೂ ಕಾರ್ಕಳ ದೇವಸ್ಥಾನ, ಬ್ರಹ್ಮಬಲಾಂಡಿ ದೇವಸ್ಥಾನ ಪೆರಾರು, ಮಾರಿಗುಡಿ ದೇವಸ್ಥಾನ ಸುರತ್ಕಲ್ ಹಾಗೂ ಕಾರ್ಕಳ ಮುಂತಾದ ಕ್ಷೇತ್ರಗಳಲ್ಲಿ ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ಸದ್ರಿಯವರ ವೃತ್ತಿ ಜೀವನವು ಕೌಟುಂಬಿಕ ಪಾರಂಪರಿಕ ಹಿನ್ನೆಲೆಯಲ್ಲಿ ಮುಂದುವರಿಯುತ್ತಾ ಬಂದಿದೆ. ಇವರ ಅಜ್ಜ ಕೂಡ ಇದೇ ವೃತ್ತಿಯನ್ನು ಮಾಡ್ತಾ ಇದ್ದರು. ಈಗ ಮಕ್ಕಳು ಮೊಮ್ಮಕ್ಕಳು ಅದೇ ದಾರಿಯಲ್ಲಿ ಮುಂದುವರಿತಾ ಇದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಇನ್ನಷ್ಟು ಯಶಸ್ವಿಯನ್ನು ಕಾಣಲು ನಾವೆಲ್ಲರೂ ಶ್ರೀ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸೋಣ. ರಥಸ್ಥಂ ಭಾರ್ಗವಿ ದೃಷ್ಪಾ ಪುನರ್ಜನ್ಮ ನಜಾಯತೆ ಅಂತೇಳಿ, ರಥದಲ್ಲಿ ಕುಳಿತ ದೇವರನ್ನು ನಾವು ಕಂಡ್ರೆ ನಮಗೆ ಪುನರ್ಜನ್ಮವೇ ಇಲ್ಲಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ರಥಸ್ಥಂ ಭಾರ್ಗವಿ ದೃಷ್ಪ ಪುನರ್ಜನ್ಮ ನಜಾಯತೆ. ಯಾರು ರಥದಲ್ಲಿ ಕುಳಿತ ದೇವರನ್ನು ನೋಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಎಂಬುದು ಶಾಸ್ತ್ರವಚನ. ಆದುದರಿಂದ ಬಂದಂತಹ ಎಲ್ಲ ನಮ್ಮ ಭಕ್ತಾಭಿಮಾನಿಗಳು ಈ ಒಂದು ಮೆರವಣಿಗೆಯಲ್ಲಿ ಸಂಪೂರ್ಣವಾಗಿ ನಮ್ಮೊಂದಿಗೆ ತಾವು ಇದ್ದು ಕ್ಷೇತ್ರಕ್ಕೆ ಸುಮಾರು 6:45ರಿಂದ 7 ಗಂಟೆಯ ಒಳಗಡೆ ನಾವು ಗಣಪತಿ ದೇವಸ್ಥಾನಕ್ಕೆ ತಲುಪುವ ನಿಟ್ಟಿನಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಮ್ಮ ಬಯಲು ಮೂಡುಕರೆ ಸತೀಶ್ ಆಳ್ವರು ಮಾಡಿದ್ದಾರೆ. ಅವರ ಭಿನ್ನ ಇತ್ತು, ನನ್ನನ್ನು ಯಾವುದೇ ಹೆಸರು ಹೇಳಬಾರ್ದು ಅಂತೇಳಿ. ಆದರೆ ಕೆಲವರಿಗೆ ಹೆಸರು ಬೇಡ ಊರು ಬೇಡ ಅಂತೇಳಿ ಮಾಡ್ತಾರೆ. ಆದರೆ ನಮ್ಮ ಕರ್ತವ್ಯ, ನಾವು ದೇವಸ್ಥಾನದಲ್ಲಿ ದುಡಿಯುವವರಾಗಿರುವುದರಿಂದ ಇಂತಹ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಈಗಾಗಲೇ ಕಳೆದ 2006ರ ಬ್ರಹ್ಮಕಲಶ ಇರ್ಬೋದು, ಅದರ ನಂತರ 2024ರ ಬ್ರಹ್ಮಕಲಶದ ಅಧ್ಯಕ್ಷರಾಗಿ ಅವರು ಬಂದ ನಂತರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವುದಲ್ಲದೆ ಹೆಚ್ಚಿನ ಜನಮೆಚ್ಚಿದ ಬೇರೆ ಬೇರೆ ಇವನ್ ಮುಡಾರೆ ಫೌಂಡೇಶನ್ನಿಂದ ಹಲವಾರು ಕೆಲಸಗಳನ್ನು, ಅದು ಅಂಗವಿಕಲರಿಗೆ ಸೈಕಲ್ ಕೊಡುವ ವೀಲ್ ಚೇರ್ ಕೊಡುವಂಥ ಆಗಿರ್ಬೋದು, ಹಸಿದ ಹೊಟ್ಟೆಗೆ ಅನ್ನ ಹಾಕುವಂಥ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆಧ್ಯಾತ್ಮಿಕವಾಗಿ
ಆಮೇಲೆ ವಿದ್ಯಾ ನೆಲೆಯಲ್ಲಿ ಎಲ್ಲ ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೂಡ ಅವರು ಧನ ಸಹಾಯವನ್ನು ಮಾಡಿ ಅನೇಕ ಸಂಘ ಸಂಸ್ಥೆಗಳಿಗೆ ಹೃತ್ಪೂರ್ವಕವಾದಂತಹ ಕೊಡುಗೆಯನ್ನು ಕೂಡ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ, ಆಯುಷ್ಯ, ಆರೋಗ್ಯ, ನೆಮ್ಮದಿ, ಧನ ಕನಕಾದಿಗಳನ್ನು ಕೊಡಬೇಕು ಅಂತೇಳಿ ನಾವು ದೇವರಲ್ಲಿ ನಾವೆಲ್ಲರೂ ಒಕ್ಕೊರಲಿನಿಂದ ಪ್ರಾರ್ಥಿಸುತ್ತಾ ತಾವೆಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಾಕೆಂದೇಳಿದರೆ ಕರ್ಮಣ್ಯೇವಾಧಿಕಾರಾಸ್ತೆ ಮಾಫಲೇಶು ಕದಾಚನ ಅಂತೇಳಿ ನಮ್ಮ ಗೀತೆಯಲ್ಲಿ ಹೇಳಿರ್ತದೆ. ಯಾಕೆಂದೇಳಿದರೆ ಅವರು ಯಾವುದೇ ಫಲಾಕ್ಷೇಪ ಇಲ್ಲ. ಈಗ ಎಲ್ಲ ದೂರ ಕೂತಿದ್ದಾರೆ, ಎಲ್ಲಿಯಾದರೂ ಸ್ಟೇಜಿಗೆ ಕರೀತಾರೆ ಅಂತೇಳಿ ಆ ಒಂದು ಇದರಲ್ಲಿ ಅವರು ದೂರ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಕರ್ಮಣ್ಯೇವಾಧಿಕಾರಾಸ್ತೆ ಮಾಫಲೇಶು ಕದಾಚನ, ಯಾವುದೇ ಅವರಿಗೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತಹ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅವು ನಮ್ಮ ಸತೀಶ್ ಆಳ್ವರೇ. ನಿಮಗಿದು ಕೈ ಮುಗಿದು ನಾವು ಉತ್ತರೋತ್ತರ ಅಭಿವೃದ್ಧಿ ಒಳ್ಳೆ ಮಹಾಗಣಪತಿ ದೇವರಲ್ಲಿ ಹಾಗೂ ಪ್ರಾರ್ಥಿಸ್ತಾ ಇದ್ದೇವೆ. ವಂದನೆಗಳು. ಬಾರಿ ಪುರ್ಲುದ ಪ್ರಸ್ತಾವನೆದ ಮದಿಬುದೊಟ್ಟಿಗೆ ಬತ್ತಿ ಬಿನ್ನೆರೆನು ಭಾರಿ ಮೋಕೆಡಿ ಎದ್ಕೊಂಡಂಚಿನ ನಮ್ಮ ಕಾರ್ಯಂತಿರಾಯನ ಶ್ರೀಧರ್ ಮಣಿಯಾಣಿ ಮೆರೆಗ್ಲ ಪ್ರೀತಿಪೂರ್ವಕವಾಯಿನ ಎದ್ಕೊಂಡು ನಮ್ಮ ಈ ಮೂಲಕ ಕೊರೊಂದುಲ್ಲ ತಿಬಿಲಿನ ಹೊತ್ತಾವೆ ಲೋಕಗೂ ಬೊಲ್ಪು ಕೊರ್ಪೆ ಪನ್ಪಿನ ಅಹಂಕಾರುಡು ಅತ್ತು ಕನಿಷ್ಠ ಪಕ್ಷ ಎನ್ನ ಮುನೆನಿ ನಿನ್ನ ಮುನೆನಿ ಅನ್ನು ತುವೋಲಿ ಪನ್ಪಿನ ವಿನೀತ ಭಾವಡ್ದು ಭಗವಂತನ ಅಗ್ನಿಮುಖಿಯಾದ ಸಾಕ್ಷಾತ್ಕಾರ ಮಲ್ತೊಂದು ಈತೆ ತುಡರನ ಅರಳಾದ ಲೇಸಿದ ಉದಿಪನ ಮಲ್ಪುನಂಚನ ಪೊರ್ತು ನಮ್ಮ ಕಟೀಲದ ಅನುವಂಶಿಕ ಅರ್ಚಕಿರಾಯಿನಂಚಿನ ಶ್ರೀ ಶ್ರೀ ಅನಂತ ಪದ್ಮನಾಭ ಆಸರಣ್ಯರನೊಟ್ಟಿಗೆ ಮಾತ ಗಣ್ಯರು ಸೇರ್ದು ಲೇಸಿದ ಉದಿಪನ ಮಲ್ಪೊಡು ಪಂಡು ನಿಕಲಿಡ ಭಿನ್ನಾಯ್ತೊಂದುಲ್ಲ. ಪ್ರಪಂಚದ ತಜ್ಞರು ವಿದ್ವಾಂಸರು ಪನ್ಪೆರು ಕತ್ತಲೆ ಪಂದು ಪೋಡಿಯೊಡ್ಚಿ ಒಂಜಿ ಎಲ್ಲಿಯ ತುಡರು ಅರಳಾಂಡ ಯಾವು ಕತ್ತಲೆ ತನ್ನಾತಿಗೆ ದೂರ ಪೋಪುಂಡುಗೆ ಕತ್ತಲಿನ ನಾಡೊಂದು ಪೋಯಿನ ಬೊಲ್ಪುಗೂ ಕಡೆಕಲ ಕತ್ತಲೆ ತಿಕ್ಕಿನೇ ಈಜೆಗೆ ಇಂಚ ಕಣ್ಣು ಮುಚ್ಚಿದ ಕುಲ್ಲುನಗ ತನ್ನ ಉಳಕಣ್ಣಡು ಮುಂಡದ ಬೊಟ್ಟದ ನಡೂಟು ಬೊಲ್ಪಳು ಬೊಲ್ಕಿರಿ ಆನಗ ನಂದಲ ತುಡರಾದು ಅರಳೊಂದಿತ್ತಂಡೆಗೆ ಉಪನಿಷತ್ತು ಪನ್ಪಿನ ಪಿರ್ಕಾರ ಅಜ್ಞಾನ ಪನ್ಪಿನ ಕತ್ತಲಿಡ್ದು ಸುಜ್ಞಾನ ಪನ್ಪಿನ ಸುದೀಪ್ತಿದಂಚಿ ಸಾಗುಡುಗೆ ಭಗವಂತನು ಅಗ್ನಿಮುಖಿಯಾದ ಸಾಕ್ಷಾತ್ಕಾರ ಮಲ್ತೊಂದು ಎನಿತ ತುಡರನು ಅರ್ಲಾದ ಲೇಸಿದ ಉದಿಪನ ಮಲ್ತೊಂದುಲ್ಲಿರು ನಮ್ಮ ಗಣ್ಯಾತಿ ಗಣ್ಯರು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣು ಮೆನ್ಕಿನದ ಬೊಲ್ಪುಗು ಉಸಲು ಕೊರ್ಪಿನ ಗೇನದ ತುಡರನು ಅರಳಾದು ಲೀಸದ ಉದಿಪನ ಮಲ್ತಿನಂಚಿನ ಮಾತಾ ಗಣ್ಯಾತಿ ಗಣ್ಯರಿಗ್ಲ ಕುಡೂರ ಬೊಕ್ಕೊರ ಮೋಕೆ ತೂಕೆದ ಸೊಲ್ಮೆನು ಸಂದಾಯ್ತ ಮಲ್ತಂದುಲ
ನಮ್ಮಡಪ್ಪ ಕಟೀಲು ಕ್ಷೇತ್ರದ ಶ್ರೀ ಅನಂತ ಪದ್ಮನಾಭ ಆಸರಣ್ಯರು ಉಲ್ಲೆರು ಸರ್ರ ಪನ್ಪಿನ ತುಡರ ಗುಂಟೊಡು ಬುದ್ಧಿ ಪನ್ಪಿನ ಪರ್ತಿದೆಣ್ಣೆಡು ಗೇನಾ ಪನ್ಪಿನ ಬೊಲ್ಪುಡು ಅಡಗಿಂಚಿ ಸುತ್ತಮುತ್ತ ಅಲಿಕೆಡು ರಡ್ಡು ಸೊತ್ತುಲಿನ ಇರ್ಕಾಟೊಡು ಉದಿಪಾದ ಪುತ್ತಾಯಿ ತುಡರು ಕಣ್ಣು ಮೆನ್ಕಿನದ ಎದುರು ಅರಳದುಂತುನಗ ಆ ಉಡಲುಗಾಪಿನ ಪುರ್ಲು ತಿರ್ಲು ಪೊಲಿಕಿನ ಪೊಟ್ಟೊನೆರೆ ಪೊತ್ತಾಯಿ ನಂದಲಗು ಸಾಕ್ಷಿಯಾಯಿನಾರು ನಮ್ಮ ಕಟೀಲು ಕ್ಷೇತ್ರದ ಶ್ರೀ ಅನಂತ ಪದ್ಮನಾಭ ಆಸರಣ್ಯರು ಜಲತೂದು ನಿಲೆ ಊರ್ದಿನಂಚಿನ ಕಟೀಲ್ ದಪ್ಪೆ ಉಳ್ಳಾಲ್ದಿ ಯಕ್ಷಗಾನ ಪ್ರಿಯೆ ಭ್ರಮರಾಂಬಿಕೆ ಅರುಣಾಸುರ ಮರ್ದಿನಿ ಪನ್ಪಿನ ಪುಗರನು ಪಲ್ಲೆದು ಅಲ್ಪ ಆ ಕ್ಷೇತ್ರಡು ಭಕ್ತಿರಿಗು ಬೊಲ್ಪುದ ತಾದಿನ ತೋಜಾದ ಆಕ್ಲಿನ ಕಷ್ಟುಲೆಗ್ ಸ್ಪಂದಿಸುನಂಚಿನಾರು ನಮ್ಮ ಅನಂತ ಪದ್ಮನಾಭ ಆಸರಣ್ಯರು ಅಂಚಿತ್ತಿ ಪೂಜೆರು ನಮ್ಮ ಇನಿತ ಈ ಲೇಸಗ ಬತ್ತದ ಲೇಸದ ಉದಿಪನ ಮಲ್ತಿರು ಇತ್ತೆ ಆರು ಉದಿಪನದ ಮದಿಪುನು ಕೊರಡು ಪಣ್ದು ಅರಡ ಭಿನ್ನಾಯ್ತೊಂದುಲ್ಲೆ भासद्रत्नावनवसनालङ्कृते चारुहस्तैः शङ्खं चक्रं वरदमभयं संवहन्ति त्रिनेत्रे हेमप्रख्ये व्रतवरदे धात्रिपद्मासनस्थे कारुण्याब्धे भगवति महालक्ष्मी मां रक्ष नित्यम् अगजाननपद्मार्कं गजाननम् अहर्निशम् अनेकदं तं भक्तानाम् एकदन्तम् उपास्महे. ಎಂಕಲ ಆರಾಧ್ಯ ಮೂರ್ತಿ ಆಂಜನ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸೋ ಒಂದು ನಮ್ಮ ಮಹಾಗಣಪತಿ ದೇವರಿಗೆ ಕೈ ಮುಗಿಯೊಂದು ವೇದಿಕೆ ಉಡುಪಣ ಸ್ವಾಮಿಲೆ ಅಂಜನೆ ತಂತ್ರಲೆ ಕಿಶೋರ್ ಶೆಟ್ರೆ ರಾಯರೆ ರಾಸಕೆರೆ ಅಂಜನೆ ಹಿರಿಯರ ಅಂಜನ ಮಂಜಾತಣ್ಣೆ ಅಂಜೆ ಎಂಕ್ ಸ್ವರಾಜ್ ಸ್ವರಾಜ್ಜಿ ಆಯ್ತಾ ಅವರ ನಿದ್ರೆಡ್ ಮಸ್ತ್ ಬುಡ್ನೆದ್ದು ಅವರ ಮಸ್ತ್ ಸ್ವರ ಕಡಿಮೆ ಆಯ್ತು ಆಯ್ತಾ ಮಾತ ಭಗವದ್ ಭಕ್ತರೇ ಇನಿ ರಥ ಬಂಡ ಒಂಜಿ ಚಕ್ರಡು ಓಪಣೆ ಇತ್ತು 4 ಚಕ್ರಡು ಓಪಣೆ ಅವಳ ವೈಶೇಷಿಕ ಅನಗ ಆಜಿ ಚಕ್ರಡು ಓಪಣೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಒಂಜಿ ತಂಡಲ್ಲ ಮತ್ತೊಂಜಿ ಆದಿಚಕ್ರದ ರಥ ಅಂತ ಉಂಡು. ಆದಿಚಕ್ರ ಅವು ಷಡ್ಗುಣದ ಪ್ರತೀಕವಾದ ಉಪ್ಪುಣಂಚನು ಅಂಚ ಮೂಲು ಇತ್ತೆ ದೇವರಿಗೆ ನಮ ಏತ್ ಇಂಜನ ಹೊರ ಉಂಗುರ ಪಾಡುವ ಅವು ಪಾಡುವ ಅಂಚ ಆ ಸರ ಪಾಡುವ ಈ ಸರ ಪಾಡುವ ನಮ್ಮ ಖುಷಿ ಪಡಪ ಇಂಚನ ಅಂಚನೆ ದೇವರನ್ನ ಖುಷಿ ಪಡೋಡೊಂದು ಭಕ್ತರನ್ನ ಹಾಕೊಳ್ಳ ಅಂಬೋಣ ಅವನಾಗ ಆ ದೇವರನ್ನ ಖುಷಿ ಪಡ್ಪಣಂಚನ ಕಾರ್ಯ ನಮ್ಮ ಮಲ್ತಿರೊಂದು ಅಂಡ ನಮ್ಮ ಜೀವನದ ಏಬಲ್ಲ ಕನ್ನಡಿ ಸ್ವಚ್ಛವಾದಿತ್ತನ್ನು ನಮ್ಮ ಮೋರೆ ಸ್ವಚ್ಛವಾದ ತೋಜರೆ ಸಾಧ್ಯ ಆಗೋಣ ಇಟ್ಟು ಎಂಚಿನ ಕೊರತೆ ಉಂಟು ಅಂತೋದು ತೋಜುಂಟು ಬಿಂಬೋಸಿ ಪ್ರತಿಬಿಂಬೋಸ್ಮಿನ್ ಬಿಂಬ ನಮ್ಮ ಸರಿಯಾದ ತೋಜನಿಂದ ಆ ಸರಿಯಾದ ತೋಜೋಡೊಂದು ಅಂಡ ಕನ್ನಡಿ ಪಂಪಣೋ ಸರಿಯಾದ ಉಪ್ಪುಡು ಅವನಾಗ ನಂಗೆ ಓಳು ನ್ಯೂನತೆ ಉಂಡು ಅವನು ಸರಿಪಡಿಸುವವರೇ ಆಪುಂಡು ಎಡ್ಡೆ ಕಾಲಗಟ್ಟುಡು ವೈಶಾಖ ಮಾಸ ಪಂಪಣೋ ವಸಂತ ಋತು ಕಾಲಗಟ್ಟಡು ಅತ್ಯಂತ ಫಲಭರಿತವಾಯಿಂಚಿನ ಕಾಲಘಟ್ಟ ಮಾತ ದೇವರೇ ಗಣಪತಿ ದೇವರೇ ದುಷ್ಟಾನಾಂ ವಿಘ್ನಕರ್ತ ಸ್ತೋಪ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾದಿ ರಾಜ ಅಂದು ಆ ದೇವರನ್ನು ಕೊಂಡಾಡದೇರು ಗಣಪತಿ ದೇವರು ವಿಘ್ನ ಕೊಣಪುಣಾಯಿ ಎಂದು ಮಾತಾಡ ಬಂದ್ಬೇಕು ವಿಘ್ನ ಪರಿಹಾರ ಮಲ್ಪುಣಾಯಿ ಏರಿಗೆ ದುಷ್ಟ ಒಂದು ವಿಘ್ನ ಕೊರ್ಪೇರಿ ಬಂಡ ದುಷ್ಟಾನಾಂ ವಿಘ್ನಕರ್ತ ದುಷ್ಟರಿಗೆ ಪೂರ ವಿಘ್ನ ಕೊರ್ಪೇರಿಗೆ ಸ್ತೋಪ ವಿಘ್ನಾಪಹರ್ತ ಏರಿದ್ದೆ ಗಣಪತಿ ದೇವರಿನ ಆರಾಧನೆ ಮಲ್ಪೇರ ಆಕಲಿಗೆ ಪೂರ ಇಷ್ಟಾರ್ಥನ ಕೊರ್ಪುಣ ಮುಖಾಂತರ ಅಭೀಪ್ಸಿತಾರ್ಥ ಸಿದ್ಧಾರ್ಥಂ ಪೂಡಿತಃ ಯಸ್ಸುರೇರಪಿ ಸರ್ವವಿಘ್ನಚ್ಚಿದೇ ತಸ್ಮೈ ಗಣಾಧಿಪತಿಯೇ ನಮಃ ಅಂದು ಆ ದೇವರನ್ನು ಕೊಂಡಾಡದೇರಿ ಬುಡಿತ್ತ ಇಷ್ಟಾರ್ಥನ ಕೊರ್ಪಣ ಮುಖಾಂತರ ಮಾತ ವಿಘ್ನನ ಪರಿಹಾರ ಮಲ್ಪಣ ಮುಖಾಂತರ ನಂಗೆ ಪೂರ್ಣ ಭದ್ರ ಬುನಾದಿನ ಕೊರ್ಪಣಂಚನು ಗಣಪತಿ ದೇವರೇ ಅಂಚ
ಆ ಗಣಪತಿ ದೇವರ ವೈಭವವನ್ನು ಮಾತ ಭಕ್ತರಿಗೆ ಒಂದು ತುಂಡ ಪಾಪ ಅಂದು ಬ್ರಹ್ಮರಥ ಇತ್ತಂಡಲ್ಲ ಕುಡಂಜಿ ರಥ ಬೋಡು ಬಂದು ಎಂಚ ಆ ಭಕ್ತರನ್ನಾಕಲ ಮನಸ್ಸದ ಎಂಚೋ ಅಂಬೋಣ ಇನಿ ಸಾಕಾರವಾದ ನಮ್ಮ ಎದುರು ಬತ್ತು ಉಂತುದುಂಡು ನನ್ನ ಅಡೆಗೆ ದೇವರ ಅಡೆಗೆ ಭಕ್ತರನ್ನಾಗು ಸಮರ್ಪಣೆ ಮಲ್ಪರಲ್ಲರಿ ಈ ಕಾರ್ಯ ಎಡ್ಡ ರೀತಿಯಲ್ಲಿ ನಡಬಡು ನಮ್ಮಲ ಜೀವನೋಡು ನಾಲ ಚಕ್ರದಕ್ಕ ನಮ್ಮ ಇಡೀ ಹಿಂದೂ ಸಮಾಜ ನಮ್ಮ ಮಾತೆರಲ ಎಂಕಲು ಒಂಜೇ ಪಣ್ಪಣೋ ಭಾವನೆಡೆ ಪ್ರತಿಯವರಿಲ್ಲ ಇತ್ತೊಂದು ನಮ್ಮ ಧರ್ಮನ ಉಳಿಸೋಣ ಮುಖಾಂತರ ಈ ದೇಶನ ಹಿಂದೂ ರಾಷ್ಟ್ರನ ನಿರುತ್ತ ಕಟ್ಟೋಡು ಬಂದು ಪಣ ಅಂಜನ ಗುಣ ನಿಕಲ ಮಾತ ಏಪಲ ಶಾಶ್ವತ ಆದ ಉಪ್ಪಡ ಬಣಂದು ಆ ಅಂಜನ ಬುದ್ಧಿನ ಆ ಗಣಪತಿ ದೇವರ ಕೊರಡು ಬಣಂದು ಎನ್ನ ಪಾತ್ರನ್ನು ಜಗದಂಬ ಅರ್ಪಣಮಸ್ತು. ತನ್ನ ಸ್ವರ ಬೂರ್ದಿತ್ತಂಡಲ್ಲ ತನ್ನ ಉಡಲ ಸೊರಟು ಬಾರಿ ಪುರ್ಲುಡು ಉದಿಪನದ ಮದಿಪು ಕುರ್ನಂಚಿನ ಪೂಜ್ಯ ಸ್ವಾಮೀಜಿಲಿನ ಪಾದಪುರ್ಪಗು ನಮನನು ಸಂದಾಯಿತ ಮಲ್ತೊಂದು ಅರೆಗ ಬುಡುಡಲ್ದ ಧನ್ಯವಾದನು ನಮ್ಮ ಸಮರ್ಪಣೆ ಮಲ್ತೊಂದುಲ್ಲ. ನಮ್ಮ ಮಹಾಶಕ್ತಿ ರಾಜ ಗಣಪತಿಗೆ ಇನ್ನಿತ ದಿನ ಪೂತೇರದ ಮಿನದನ ಆ ಪೂತೇರನ್ನು ಸಮರ್ಪಣೆ ಮಲ್ದಿನಿ ಏರಿಂದ ಕೇಂಡ ಮಾತೆರೆಗಳ ಗೊತ್ತಿತ್ತಿ ನಾವು ನಮ್ಮ ಮುಡಾರೆ ಫೌಂಡೇಶನ್ದ ತಾಪಕೇರು ಅಂಚನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನಂಚಿನ ಸತೀಶ್ ಆಳ್ವೇರು ದಾದ ಕೇಂಡಲ ಎನ್ನ ಪುದರು ಓಲ್ಲ ಪನೋಡ್ಚಿ ಎನ್ನ ಫೋಟೋನು ಓಲ್ಲ ಪಾಡೊಡ್ಚಿ ಅಂಚ ಪಡೆದು ಇನ್ನಿತ ಚಾವಡಿಡ್ಲ ಯಾನು ಕುಲ್ಲೆರ ತಯಾರಿಜ್ಜಿಂದು ಪನ್ಪಿನಂಚಿನ ವ್ಯಕ್ತಿತ್ವ ನಮ್ಮ ಸತೀಶ್ ಆಳ್ವೇರ್ನ ಈ ನೂತನ ಪೂತೇರನ್ನು ನಮಕ್ ಮಲ್ಪರೆ ಶಿಲ್ಪಿ ಆತಿನಾರು ಶಿಲ್ಪಿ ನಾರಾಯಣ ಆಚಾರ್ಯ ಚಿಟ್ಟಾಡಿ ಬೊಕ್ಕ ಮುರಳೀಧರ ಆಚಾರ್ಯ ಮೇರ್ ನಮಗೆ ಮೊಕಲು ದಯಮಂತ ಮಿತ್ತ ಚಾವಡಿಗೆ ಬತ್ತದ ನಮ್ಮ ತಮ್ಮನದ ಆ ಒಂಜಿ ಗೌರವನು ಸ್ವೀಕಾರ ಮಲ್ಪೊಡು ಪಣದು ಅಕ್ಲೆಡ ಯಾನು ಭಿನ್ನೈತೊಂದುಲ್ಲೆ. ಶಿಲ್ಪಿ ನಾರಾಯಣ ಆಚಾರ್ಯ ಚಿಟ್ಟಾಡಿ ಬೊಕ್ಕ ಮುರಳೀಧರ್ ಆಚಾರ್ಯ ಮಕ್ಕಳು ಮಿತ್ತ ಚಾವಡಿಗೆ ಬರಡು ಒರ ಜೋರ್ದ ತಾಟಿದ ಮಾನಾದಿಗೆಡು ಮಕ್ಕಳಿನ ಮಾತಿರ್ಲ ಮಿತ್ತ ಚಾವಡಿಗೆ ಎದುಕೊನಡು ದಾಯಂದು ಪಂಡ ಹೊಸ ಆ ಒಂಜಿ ಪೂತೇರನು ದೇವರೆಗೆ ಮಲ್ಪೊಡುಂದಾಂಡ ಮೊಕ್ಲಿನ ಪಾತ್ರಲ ಮಲ್ಲವಾದುಂಡು ಅಂಚಾದ ತಮ್ಮನದ ಮಣೆನು ಶಿಲ್ಪಿ ನಾರಾಯಣ ಆಚಾರ್ಯ ಚಿಟ್ಟಾಡಿ ಬೊಕ್ಕ ಮುರಳೀಧರ್ ಆಚಾರ್ಯ ಮಕ್ಕಳು ಏರುಡು ಪಣದು ಭಿನ್ನಾಯ್ತಂದುಲ್ಲೆ ಮೊಕ್ಲಿನ ಪೊಲಬುದೊಟ್ಟಿಗೆ ಇತ್ತೆ ಗಣ್ಯರ್ನ ಸೇರಿಗೆಡು ಮೊಕ್ಲಿಗೆ ತಮ್ಮನದ ಮಾನಾದಿಗೆ ನಡಪುಂಡು ಮೊಕ್ಲಿನ ಇಲ್ಲಿಯ ಪೊಲಬುನು ಇತ್ತೆ ನಮ್ಮ ಶ್ರೀಧರ ಮಣಿಯಾಣಿಲು ಕೊರ್ಪಿರು. ವಿಶೇಷವಾಗಿ ಹಸ್ರಣರಿಗೆ ಕೃತಜ್ಞತೆ, ಏಕೆಂದರೆ ಅವರಿಗೆ ಆರೋಗ್ಯ ಸರಿ ಇಲ್ಲದವರು ಹೊರಟವರು, ನಾವು ಅವರನ್ನು ಭಿನ್ನವಹಿಸಿಕೊಂಡೆವು. ನಮ್ಮ ಶಿಲ್ಪಿಗಳಿಗೆ ತಮ್ಮ ಕೈಯಿಂದ ಒಂದು ಅವರಿಗೆ ಆಶೀರ್ವಚನ ನೀಡಿದ ನಂತರ ತಾವು ಇಲ್ಲಿಂದ ತೆರಳಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಹಸ್ರಣರಿಗೆ ಧನ್ಯವಾದಗಳು. ಈಗ ರಥ ನಿರ್ಮಾಣದ ಶಿಲ್ಪಿ ಈಗಾಗಲೇ ನಾವು ಹೇಳಿದಂತಹ ಶ್ರೀ ನಾರಾಯಣ ಆಚಾರ್ಯ ಚಿಟ್ಪಾಡಿ ಮುಚ್ಚಲಕೋಡು ಉಡುಪಿ ಬಹಳ ಕ್ಲಪ್ತ ಸಮಯದಲ್ಲಿ ಅಂದರೆ 4 ತಿಂಗಳ ಅವಧಿನಲ್ಲಿ ಅವರು ಈ ಒಂದು ದೊಡ್ಡ ಸುಮಾರು 12ರಿಂದ 14 ಲಕ್ಷ ವೆಚ್ಚದ ಈ ಒಂದು ಪುಷ್ಪಕ ರಥವನ್ನು ನಿರ್ಮಿಸಿಕೊಟ್ಟವರ ಕೀರ್ತಿ ಅವರಿಗೆ ಸೇರಿರುತ್ತದೆ. ಯಾಕಂತೇಳಿದರೆ ಅವರ ಅಜ್ಜ ಕೂಡ ವೃತ್ತಿಯಲ್ಲಿ ಶಿಲ್ಪಿಯಾಗಿದ್ದರು. ಆ ಪಾರಂಪರಿಕವಾಗಿ ಬಂದಂತಹ ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ಅದೇ ರೀತಿ ಅವರ ಮಗ ಕೂಡ ಅದರಲ್ಲಿ ಪದವೀಧರರಾಗಿರ್ತಾರೆ. ಇವತ್ತು ಆ ಒಂದು ಚಿಟ್ಪಾಡಿ ಮನೆತನದ ನಾರಾಯಣ ಆಚಾರ್ಯ ಅವರಿಗೆ ಇಡೀ ಮಂಗಳೂರು ನಗರವೇ ಅವರಿಗೆ ಒಂದು ಸೆಲ್ಯೂಟ್ ಹೊಡ್ತದೆ. ಆಚಾರ್ಯ ಅವರೇ ನಿಮಗೆ, ಯಾಕೆಂದರೆ ಬಹಳಷ್ಟು ಒಂದು ಒಳ್ಳೆಯ ಕೆಲಸವನ್ನು ತಾವು ಮಾಡಿದ್ದೀರಿ. ನಾನು ಈಗಾಗಲೇ ಹೇಳಿದೆಯಲ್ಲ, ರಥಸ್ತಂಭಾರ್ಗವಿ ದೃಷ್ಪ ಪುನರ್ಜನ್ಮ ನ ಜಾಯತೆ. ರಥದಲ್ಲಿ ದೇವರನ್ನು ನೋಡಿದರೆ ನಮಗೆ ಪುನರ್ಜನ್ಮ ಇಲ್ಲ ಅಂತೇಳಿ ಹೇಳ್ತಾರೆ. ಅಂತಹ ಅವಕಾಶವನ್ನು ನಮಗೆ ಕೊಡಿಸಿದವರು ಯಾರು? ನಮ್ಮ ಸತೀಶ ಮೂಡಕೆರೆಯವರು. ಅವರಿಗೆ ಜೋರಾದ ಇನ್ನೊಂದು ಚಪ್ಪಾಳೆ. ಇನ್ನು ನಾನು ಚಪ್ಪಾಳೆ ತಡಲಿಕ್ಕೆ ಹೇಳುವುದಿಲ್ಲ. ಇವರಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ಮೊದಲಿಗೆ ಶಾಲು ನಮ್ಮ ಮುಡಾರೆಯವರು ಮತ್ತು ಅಧ್ಯಕ್ಷರು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದ ಪರಮ ಪೂಜನೀಯ ರಾಜಶೇಖರಾನಂದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಹಸರಣ್ಣ ಅವರು ದಯವಿಟ್ಟು ಹಸರಣ್ಣಗಳು, ಅದೇ ರೀತಿ ಪೂಜ್ಯರು ದಯವಿಟ್ಟು ನಮ್ಮೊಂದಿಗೆ ಸೇರಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಪಾಂಗಳ್ರವರು, ಹಿರಿಯರಾದ ಶೆಡ್ಡೆಯವರು, ಅದೇ ರೀತಿ ನಮ್ಮ ಎ ಸಿ ಭಂಡಾರಿಯವರು
ನಾರಾಯಣಾಚಾರ್ಯ ಸುಪುತ್ರರವರು ಮೈಸೂರು ಯೂನಿವರ್ಸಿಟಿಯಿಂದ ಬ್ಯಾಚಲರ್ ಆಫ್ ಫೈನ್ ಆರ್ಟ್ಸ್ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟ ಪದವಿಯನ್ನು ಪಡೆದು ತಂದೆಯೊಟ್ಟಿಗೆ ಮಗನು ಸೇರಿಕೊಂಡು ಈಗ ಬೃಹದಾಕಾರದ ಕೆಲವು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಅದೇ ರೀತಿ ಅವರಿಗೆ ಭವಿಷ್ಯದಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡಬೇಕಾದರೆ ವೇದಿಕೆಯಲ್ಲಿದ್ದ ಎಲ್ಲ ತಂತ್ರಿಗಳು ಇರ್ಬೋದು ಅಥವಾ ಸ್ವಾಮೀಜಿಗಳಿರ್ಬೋದು, ಜನಪ್ರತಿನಿಧಿಗಳು, ಹಿರಿಯರಿಂದ ಆಶೀರ್ವಾದದ ಅವಶ್ಯಕತೆ ಇದೆ ಇವತ್ತು. ಲಯನ್ ಕಿಶೋರ್ ಶೆಟ್ಟಿಯವರು ಪೇಟ ಹಾಕಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಮುರಳಿಯವರಿಗೆ ಗೌರವದ ಹಾರವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಪಾಂಗಾಳ್ರವರು ಫಲಪುಷ್ಪವನ್ನು ನೀಡ್ತಾ ಇದ್ದಾರೆ. ಸನ್ಮಾನ ಸ್ವೀಕರಿಸಿದ ಶಿಲ್ಪಿವರಿಯರಿಗೆ ಮತ್ತು ಸನ್ಮಾನವನ್ನು ನೀಡ್ತಕ್ಕಂತಹ ಎಲ್ಲ ನಮ್ಮ ವೇದಿಕೆಯಲ್ಲಿದ್ದ ಗುರುವರಿಯರಿಗೆ, ಅದೇ ರೀತಿ ತಂತ್ರಿಗಳಿಗೆ, ಹಸರಣ್ಣವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಪ್ರಿಯಾ ಶೆಟ್ಟರ್ ಅವರಿಗೆ ನೀಡ್ತಾರೆ. ಹೊಸ ಪೂತೇರನ ದೇವಸ್ಥಾನಗೂ ಅರ್ಪಣೆ ಮಲ್ಪುನ ಬಯಲು ಮೂಡಕೆರೆ ಸತೀಶ್ ಆಳ್ವೆರೆಗ್ಲ ಅವೇನು ಮಲ್ತಿನಂಚಿನ ಶಿಲ್ಪಿಲೇಗ್ಲ ಅಂಚನೆ ಅಕ್ಲೆಗೆ ತಮ್ಮನ ಮಲ್ತಿನ ಗಣ್ಯರೆಗ್ಲ ಅಂಚನೆ ಅಕ್ಲೆನ ಪೊಲಬು ಓದಿನಂಚಿನ ಶ್ರೀಧರ್ ಮಣಿಯರೆಗ್ಲ ಬುಡುಬುಡಲ್ದ ಸುಲ್ಮೇನ ಸಂದಾಯಿತ ಮಲ್ತಂದು ಕುಡಂಜಿ ಕಾರ್ಯಕ್ರಮಕ್ಕೆ ಪೋವೆರೆ ಇತ್ತಿನ ಹಿಡ್ದವರ ನಮ್ಮ ಕಟೀಲದ ಅನುವಂಶಿಕ ಅರ್ಚಕರು ಶ್ರೀ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರೇನು ಭಕ್ತಿಪೂರ್ವಕವಾದ ಕಡಪುರ್ದು ಕೊರೊಂದುಲ್ಲ ಹೊರ ಜೋರ್ದ ತಾಟಿದ ಮಾನಾದಿಗೇಡು ಅರೇನು ನಮ್ಮ ಮಾತಿರ್ಲ ಕಡಪುರ್ದು ಕೊರಡು ಪಣದು ಭಿನ್ನಾಯ್ತಂದುಲ್ಲೆ ನಮ್ಮಡಪ್ಪ ಗುರುಪುರ ವಜ್ರದೇಹಿದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಲು ಉಲ್ಲೇರು ಅರೆನ ಪಾದ ಸ್ಪರ್ಶುಡು ಇನಿತ ದಿನ ನಮ್ಮ ಚಾವಡಿ ಪಾವನ ಆತಂಡು ಸ್ವಾಮಿ ವಿವೇಕಾನಂದರು ಪನ್ಪಿನ ಒಂಜಿ ಪಾತಿರ ಉಂಡು ಈ ಮಲ್ತಿನ ತಪ್ಪುಗೂ ಎದುರು ಪಾತಿರೊಡ್ಚಿ ಈ ಮಲ್ಪಂದಿನ ತಪ್ಪುಗೂ ತರೆ ತಗ್ಗಾವಚ್ಚಿ ಗೇನಗು ಬೋಡಾಂಡ ಏರೆಲ್ಲ ನಟ್ಟಲ ಆಂಡ ಉನುಪುಗು ಬೋಡಾದು ಏರೆಲ್ಲ ನಟ್ಟೊಡ್ಚಿ ಪನ್ಪಿನಂಚಿನ ಪಾತಿರ ನಮ್ಮ ಸ್ವಾಮಿ ವಿವೇಕಾನಂದರ್ನ ಆದರ್ಶ ತತ್ವಲಿನ ಪಾಲನೆ ಮಲ್ತೊಂದು ತನ್ನ ಗೇನ ಬಂಡಾರೊಡ್ದು ನಮ್ಮ ಗೇನಗು ಜಪಡಾದು ನಮಕ್ ಗೇನದ ಬೊಲ್ಪುನು ತೋಜಾನಾರಿ ಏರೆಂದು ಕೆಂಡ ನಮ್ಮ ಪೂಜಾ ಸ್ವಾಮೀಜಿಲು ಇತ್ತೆ ಮೇರೆನ ಆಶೀರ್ವಚನಗಾದ ಮಾತಿರ್ಲ ಕಿಬಿಕೊಂಡೆ ಮಲ್ತು ಕುಲ್ತದೆ ಈತ ಆಶೀರ್ವಚನ ಕೊರಡು ಪಂಡದು ಪೂಜ್ಯ ಸ್ವಾಮೀಜಿಲೆಡೆಯಾನು ಭಿನ್ನಾಯ್ತೊಂದುಲ್ಲೆ ಹರಿ ಓಂ ನತೋಸ್ಮ್ಯಹಂ ತ್ವಾಕಿಲ ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತ ಏಷ ಲೋಕಃ ಜಯತ್ಯಜೋಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನವಧ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿ ಗುರುಭ್ಯೋಂ ನಮಃ. ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ವರವ ಸ್ಟೋರಿನ ಶ್ರೀಮನ್ ಮಹಾಗಣಪತಿ ದೇವರಿಗೆ ಒಂದು ಪುಷ್ಪಕ ರಥವನ್ನು ಸಮರ್ಪಣೆ ಮಾಡುವುದರ ಮೂಲಕ ಇಡೀ ಮುಡಾರೆಯ ಕುಟುಂಬಸ್ಥರು ಇವತ್ತು ಅತ್ಯಂತ ಸಂಪ್ರೀತಗೊಂಡಿದ್ದಾರೆ ಅಂತ ನಾವು ಭಾವಿಸಬೇಕು. ಇಡೀ ಬಯಲು ಮೂಡುಕರೆಯಿಂದ ಹಿಡಿದು ಆ ಭಾಗದ ಎಲ್ಲ ಬಂಧುಗಳು
ಈ ಭಾಗದಲ್ಲಿ ಇದ್ದಾರೆ, ಇವತ್ತೆಲ್ಲರೂ ಸೇರಿದ್ದಾರೆ ಅಂತ ಹೇಳಿದರೆ ಮಹಾಗಣಪತಿಗೆ ಸಮರ್ಪಣೆಯಾಗುವ ರಥ. ಆ ಮಹಾಗಣಪತಿಗೆ ಸಮರ್ಪಣೆಯಾಗುವ ಈ ರಥವನ್ನು ಇಷ್ಟು ಕಷ್ಟಪಟ್ಟು ಈ ಗುರ್ಜಿಯಡೆಗೆ ತಂದು ಇಲ್ಲಿಂದ ವಿಜೃಂಭಣೆಯ ಯಾತ್ರೆಯನ್ನು ಮಾಡಿಸಿ ವೈಭವೋಪೇತವಾಗಿ ಮಹಾಗಣಪತಿಗೆ ಸಮರ್ಪಣೆ ಮಾಡುವುದು ಅಂತ ಹೇಳುವುದು ಭಕ್ತರ ಸಂಕಲ್ಪ. ಸತೀಶ್ ಶೆಟ್ಟಿ ಮುಡಾರಿಯವರು ಆಳ್ವಾರು, ಸತೀಶ್ ಆಳ್ವಾರು ಅತ್ಯಂತ ನಿಗರ್ವಿ, ಅವರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಹಾಗೆ ಅಂತ ಹೇಳಿದರೆ ಧರ್ಮ ಕಾರ್ಯದಲ್ಲಿ ಅತ್ಯಂತ ಆಸಕ್ತಿ. ದೇವರು, ದೈವ ಇದನ್ನೆಲ್ಲವನ್ನು ಪುನರ್ಜೋಡಿಸುವ ಕೆಲಸವನ್ನು ಮಾಡಿದವರು. ಅವರ ಮನೆತನದಲ್ಲೂ ಕೂಡ ಕಳೆದ ವರ್ಷ ಬಹಳ ವಿಜೃಂಭಣೆಯ ನೇಮೋತ್ಸವವನ್ನು ಸಲ್ಲಿಸಿ ಆ ದೈವಗಳನ್ನು ತೃಪ್ತಿ ಮಾಡಿದವರು. ಹಾಗಾಗಿ ಅವರಿಗೆ ಅತ್ಯಂತ ಆಸಕ್ತಿಯ ಕ್ಷೇತ್ರ ಇದು. ಎಲ್ಲ ಕಡೆಯಲ್ಲೂ ಅತ್ಯಂತ ವೈಭವಯುತವಾಗಿ ಧರ್ಮ ಕಾರ್ಯ ನಡೆಯಬೇಕು ಅಂತ ಭಾವಿಸುವವರು ಆಳ್ವರು. ಹಾಗಾಗಿ ಮಹಾಗಣಪತಿಗೂ, ಉರ್ವಷ್ಟೂರಿನ ಮಹಾಗಣಪತಿಗೂ ಅವರಿಗೂ ಅತ್ಯಂತ ಅವಿನಾಭಾವ ಸಂಬಂಧ. ಹಾಗಾಗಿ ಮನೆ ದೇವರು ಅಂತ ಭಾವಿಸಿಕೊಂಡು ಬಹುಶಃ ಈ ಕರ್ತವ್ಯವನ್ನು ಮಾಡ್ತಾರಾ ಅಂತ ಭಾವಿಸ್ತೇವೆ. ಯಾಕೆ ಅಂತಂದರೆ ಅವರು ಸಂಸಾರದ ಮಜಲಲ್ಲಿಲ್ಲ, ಅವರು ಸಂಸಾರದಿಂದ ವಿರಹಿತವಾದ ಮಜಲಲ್ಲಿದ್ದಾರೆ. ಅದು ಹೇಗೆ ಅಂತ ಗೊತ್ತಿಲ್ಲ, ಅವರಿಗೆ ಸಾಂಸಾರಿಕ ಜೀವನ ಇಲ್ಲ. ಹಾಗಾಗಿ ಎಲ್ಲವನ್ನ ದೇವರಿಗೆ ಸಮರ್ಪಿಸಬೇಕು ಅಂತ ಇದೆ. ಅದು ಯಾವುದು ತನ್ನದಲ್ಲ ಎನ್ನುವುದು ಭಾವಿಸಿಕೊಂಡು ಮಾಡಬೇಕು ಎನ್ನುವುದು ಇದೆ. ಹಾಗಾಗಿ ರಥ ಅಂತ ಹೇಳಿದಾಗ ದೇವರು ನಮಗೊಂದು ರಥ ಕೊಟ್ಟಿದ್ದಾನೆ, ಇದರೊಳಗೆ ಬೇಕಾದಷ್ಟು ವ್ಯವಸ್ಥೆಯನ್ನು ತುಂಬಿಸಿಕೊಟ್ಟಿದ್ದಾನೆ. ಅದನ್ನೆಲ್ಲ ನೀನು ಉಪಯೋಗಿಸಿಕೊಂಡು ಒಂದು ಸಮಾಜಕ್ಕೆ ದಾರಿದೀಪ ಆಗಬೇಕು ಅಂತ ಹೇಳಿ ದೇವರು ಕೊಟ್ಟಿದ್ದಾನೆ ಈ ರಥವನ್ನು. ಸುರೇಂದ್ರ ರಾಯರು ಯಾವಾಗಲೂ ಹೇಳುವುದುಂಟು, ದೇವರು ಎಲ್ಲಿ ತನಕ ನನ್ನನ್ನು ನಡೆಸ್ತಾ ಇರ್ತಾನೆ ಅಲ್ಲಿವರೆಗೆ ನಾನು ಮಾಡುವುದು ಅಂತ. ಹಾಗಿದ್ರೆ ಅರ್ಥ ಇರುವುದೇನು? ದೇವರು ಎಲ್ಲಿವರೆಗೆ ನಡೆಸ್ತಾನೆ, ಎಲ್ಲಿವರೆಗೆ ನಡೆಸ್ತಾನೆ ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನಾವು ಇಲ್ಲಿರುವುದೂ ಇಲ್ಲ, ಎಲ್ಲೆಲ್ಲೋ ಇರ್ತಿದ್ದೆವು. ಹಾಗಾಗಿ ನಮ್ಗೆ ಗೊತ್ತಿಲ್ಲದೇ ಇದ್ದದ್ರಿಂದ ನಾವು ಇಲ್ಲಿದ್ದೇವೆ. ಅಂದರೆ ನಮ್ಮನ್ನು ಕರೆದೂ ಬಂದಿರಬಹುದು, ಕರೆಯದೆಯೂ ಬರಬಹುದು. ಇದಕ್ಕೆ ಕರೆದೇ ಬರಬೇಕು ಅನ್ನುವ ಪ್ರಶ್ನೆ ಇಲ್ಲ. ಇದು ನಮ್ಮದು ಅಂತ ಭಾವಿಸಿಕೊಂಡ್ರೆ ನಾವೆಲ್ಲರೂ ಒಂದು ಕಡೆಗೆ ಸೇರಬಹುದು. ಇದು ಒಂದು ಧರ್ಮ ಕಾರ್ಯ. ಯಾಕಾಗಿ ದೇವರಿಗೆ ಇದೆಲ್ಲ ಅಂತ ಪ್ರಶ್ನೆ ಮಾಡುವವರು ಇದ್ದಾರೆ. ವಜ್ರದ ಕವಚ, ಸ್ವರ್ಣ ಕವಚ ಇದೆಲ್ಲ ಯಾಕೆ ದೇವರಿಗೆ ಎಂಥದಕ್ಕೆ? ದೇವರಿಗೆ ಇದೆಲ್ಲ ಬೇಕಾ? ಶಾಸ್ತ್ರ ಮೊದಲೇ ಹೇಳಿದೆ, ಭಕ್ತಿ ಅತುಷ್ಯಂತಿ ಕೇಶವಾಹ ನಚ ಗುಣೈ ನಚ ಧನೈ. ಭಗವಂತನಿಗೆ ಗುಣವೂ ಬೇಡ, ಧನವೂ ಬೇಡ. ಹಾಗಿದ್ರೆ ಏನು ಬೇಕು? ಭಕ್ತಿ ಮಾತ್ರ ಬೇಕು. ಹಾಗಿದ್ರೆ ಆ ಭಕ್ತಿಯನ್ನು ಹೇಗೆ ಸಮರ್ಪಿಸಬೇಕು ಅದನ್ನು ಆಚಾರ್ಯರು ಹೇಳ್ತಾರೆ. ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದವಿನಮೃದಿಯ ಸತತಂ ಹರಿರೇವ ಪರೋ ಹರಿರೇವ ಗುರೋ ಹರಿರೇವ ಪಿತೃ ಮಾತೃ ಸಗತಿ. ಹಾಗಾಗಿ ಈ ಜೀವನದಲ್ಲಿ ಕರ್ಮವನ್ನು ಹೇಗೆ ಮಾಡಬೇಕು, ನಿನ್ನನ್ನೇ ಸಮರ್ಪಿಸಿಕೊಳ್ಬೇಕು ಅಂತ ಹೇಳುವುದು. ಹಾಗಾದರೆ ನಮ್ಮನ್ನು ಸಮರ್ಪಿಸಿಕೊಳ್ಬೇಕಂದ್ರೆ ನಮ್ಮಲ್ಲಿ ಏನಿದೆ, ಏನನ್ನು ನಾವು ಸಮರ್ಪಿಸಬೇಕು? ಹಾಗಿದ್ದರೆ ಶಾಸ್ತ್ರ ಹೇಳ್ತದೆ, ನೀನು ಆರ್ಜಿತವಾಗಿ ಮಾಡಿದಂತಹ ಪುಣ್ಯ ಏನಿದೆ ಆ ಪುಣ್ಯವನ್ನು ದೇವರಿಗೆ ಸಮರ್ಪಿಸಬೇಕು. ಹಾಗಿದ್ರೆ ಪುಣ್ಯ ಎಲ್ಲಿಂದ ಬರ್ತದೆ? ಶಾಸ್ತ್ರ ಹೇಳ್ತದೆ, ಸತ್ಕರ್ಮ ಮಾಡಿದಾಗ ಪುಣ್ಯ ಬರ್ತದೆ. ಹಾಗಾಗಿ ಇದು ಒಂದು ವಿಶೇಷವಾಗಿರುವ ಸತ್ಕರ್ಮ. ಈ ಸತ್ಕರ್ಮದಿಂದ ಪುಣ್ಯ ತನ್ನಿಂದ ತಾನೇ ವೃದ್ಧಿಯಾಗ್ತದೆ. ಹಾಗಿದ್ರೆ ಏನು ಕ್ಷಯವಾಗತ್ತೆ? ಪಾಪ ಅನ್ನೋದು ಕ್ಷಯವಾಗತ್ತೆ. ಹಾಗಿದ್ರೆ ಪಾಪ ಅನ್ನೋದು ಇದೆಯಾ? ಶಾಸ್ತ್ರ ಹೇಳತ್ತೆ, ಅದು ಮನಸ್ಸಿಗೂ ಬರಬಾರದು, ಮನಸ್ಸಿನಲ್ಲೂ ಅದನ್ನು ಗಮನಿಸಬಾರದು. ಕಿಂಚಿತ್ತು ಮನಸ್ಸಿಗೆ ಲವಲೇಶವು ತಟ್ಟಬಾರದು. ಪಾಪ ಅಂತ ಮನಸ್ಸಿಗೆ ಬರಬಾರದು. ನಾನು ಪುಣ್ಯಕರ್ಮ ಮಾಡ್ತಾ ಇದ್ದೇನೆ, ನಾವು ಪುಣ್ಯಕರ್ಮವನ್ನು ನಡೆಸ್ತಾ ಇದ್ದೇವೆ, ಇಂತಿಷ್ಟು ವಿಷಯ ಮಾತ್ರ ಮನಸ್ಸಿಗೆ ಬರಬೇಕು. ಪಾಪ ಎನ್ನುವುದು ಮನಸ್ಸಿನಲ್ಲಿ ಲವಲೇಶವು ಸುಳಿಯಬಾರದು. ಹಾಗಾಗಿ ರಥವನ್ನು ಭಗವಂತನಿಗೆ ಕೊಟ್ಟಾಗ ರಥಂ ವಿದ್ಯೆ ಅಂತ ಹೇಳ್ತಾನೆ ಶ್ರೀರಾಮ, ನಾನು ರಥದಲ್ಲೇ ಇದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ನಮ್ಮಲ್ಲೊಂದು ಜೀವನ ರಥ, ಭಗವಂತನಿಗೆ ಪುಷ್ಪಕ ರಥ, ಬ್ರಹ್ಮರಥ, ಇನ್ನು ಬೆಳ್ಳಿ ರಥ, ಬೇರೆ ಬೇರೆ ರಥ ಇದೆ ಭಗವಂತನಿಗೆ. ಇದನ್ನೆಲ್ಲ ಕೊಡುವ ಉದ್ದೇಶ ಏನು? ತಾಯಿ ಮಗುವನ್ನು ಅಲಂಕಾರ ಮಾಡಿದ ಹಾಗೆ ತನಗೊಂದು ಸತ್ಸಂತಾನ ಆಗಿದೆ, ಆ ಸತ್ಸಂತಾನವನ್ನು ಅವಳು ಹಿಡ್ಕೊಂಡು ಎಲ್ಲ ರೀತಿಯಲ್ಲಿ ಆ ಮಗುವನ್ನು ಲಾಲನೆ ಪಾಲನೆ ಮಾಡ್ತಾಳೆ, ಸ್ನಾನ ಮಾಡಿಸ್ತಾಳೆ, ಬೇಕಾದ ಹಾಗೆ ಸುಗಂಧ ದ್ರವ್ಯಗಳನ್ನೆಲ್ಲ ಮಗುವಿಗೆ ಹಚ್ಚುತ್ತಾಳೆ,
ವಸ್ತ್ರ ವಪುಷಾದಿ ಆಭರಣಗಳನ್ನೆಲ್ಲ ತೊಡಿಸ್ತಾಳೆ, ಮಗುವನ್ನು ನಿಲ್ಲಿಸ್ತಾಳೆ, ಎರಡೂ ಕೈಯಲ್ಲಿ ಎತ್ತಿ ನಿಲ್ಲಿಸ್ತಾಳೆ. ನಿಲ್ಲಿಸಿದ್ರೂ ಅವಳಿಗೆ ತೃಪ್ತಿ ಇಲ್ಲ. ತನ್ನ ಕೊರಳಲ್ಲಿರುವ ಸರವನ್ನು ತೆಗೆದು ಮಗುವಿಗೆ ಹಾಕ್ತಾಳೆ. ಆಗಲೂ ಅವಳಿಗೆ ತೃಪ್ತಿ ಇಲ್ಲ. ಕಡಿಮೆ ಆಯಿತು ಅಂತಲೇ ಭಾವಿಸ್ತಾಳೆ. ಕಡೆಗೆ ತನ್ನನ್ನೇ ಮಗುವಿಗೆ ಸಮರ್ಪಿಸಿಕೊಂಡು ಮಗುವನ್ನು ಆಲಿಂಗನ ಮಾಡಿ ಮುದ್ದಿಸ್ತಾಳೆ. ಅಂದರೆ ಎಲ್ಲಿ ಕಡಿಮೆ ಆಯಿತು ಅಂತಂದರೆ ತನ್ನಲ್ಲಿರುವ ಪ್ರೀತಿ ಎನ್ನುವ ಆಭರಣ ಕಡಿಮೆ ಆಯಿತು ಅಂತ ಹೇಳಿ ಆ ಮಗುವನ್ನು ಮುದ್ದಿಸ್ತಾಳೆ. ಹಾಗಾಗಿ ಆ ಪ್ರೀತಿ ಕೊಟ್ಟಾಗ ಆ ಮಗು ಪೂರ್ತಿ ತನ್ನದಾಯಿತು. ಎಲ್ಲ ಆಭರಣವನ್ನು ಹಾಕಿದ್ದಾಳೆ, ತನ್ನದಾಗಲಿಲ್ಲ. ಯಾವಾಗ ತನ್ನ ಪ್ರೀತಿ ಇತ್ತು ನೋಡಿ, ಆ ಪ್ರೀತಿಯನ್ನು ಯಾವಾಗ ಅವಳು ಮಗುವಿಗೆ ಕೊಟ್ಲಲ್ಲ, ಆವಾಗ ಪೂರ್ತಿ ಮಗು ತನ್ನದಾಯಿತು ಅಂತ ಆಲಂಗಿಸಿಕೊಳ್ತಾಳೆ. ಭಗವಂತನೂ ಅಷ್ಟೇ. ಹಾಗಾಗಿ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಭಗವಂತನಿಗೆ ಸಮರ್ಪಿಸ್ತೇವಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದು ಬೇಕಿಲ್ಲ ಅಂತ ಶಾಸ್ತ್ರ ಹೇಳುವುದು. ಅದು ತನ್ನಿಂದ ತಾನಾಗಿಯೇ ನಮಗೆ ಪುನರ್ ದೊರಕಿ ಬರ್ತದೆ. ಜ್ಞಾನಿಗಳು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು. ನಾವಿವತ್ತು ಈ ಭೂಮಿಗೆ ಬಂದಿದ್ದೇವೆ, ಮಾತಾಪಿತೃಗಳ ಅನುಗ್ರಹದಿಂದ ನಾವು ಈ ಭೂಮಿಗೆ ಬಂದಿದ್ದೇವೆ. ಈ ಭೂಮಿಗೆ ಬರುವಾಗ ತಂದೆ ಮತ್ತು ತಾಯಿ ನಮ್ಮನ್ನು ಜಗತ್ತಿಗೆ ಕೊಟ್ಟು ಏನೋ ಒಂದು ಭಾವನೆಯನ್ನು ಇಟ್ಕೊಂಡು ಮಾಡಿದ್ದಾರೆ. ಏನು? ನನ್ನ ಮಗನಿಂದ ಲೋಕಕ್ಕೆ ಕಲ್ಯಾಣವಾಗಲಿ, ನಮ್ಮ ಮನೆತನಕ್ಕೆ ಕೀರ್ತಿ ಬರಲಿ, ಆ ಅಪೇಕ್ಷೆ ತಾಯಿಗೆ ಇರ್ತದೆ. ಉಂಟಾ ಅಂತ ಕೇಳಬೇಕು ಅಂತ ಇಲ್ಲ. ಹಾಗಾಗಿ ಇಂತಹ ಸತ್ಕರ್ಮಗಳನ್ನು ಒಂದು ಕ್ಷೇತ್ರದಲ್ಲಿ ಮಾಡಿದಾಗ ಕ್ಷೇತ್ರ ಬೆಳಗ್ತದೆ. ಕ್ಷೇತ್ರ ಬೆಳಗಿದಾಗ ನಾವೆಲ್ಲರೂ ಬೆಳಗ್ತೇವೆ. ಅಲ್ಲಿ ಸಿಗುವುದೇನು? ಪ್ರಸಾದ ಮಾತ್ರ. ಅದನ್ನು ಕನಕದಾಸರು ಹೇಳ್ತಾರೆ, ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ವ್ಯಾಸರಾಯರು ಕೇಳಿದ್ರಂತೆ, ಯಾಕೆ ಅದು 3 ಸಲ ಬರೆಯಬೇಕು, ಒಂದೇ ಸಲ ಸಾಕಲ್ವ ಸಾವು ತಪ್ಪದು ಅಂತ. ಅದನ್ನು 3 ಸಲ ಯಾಕೆ ಭಿನ್ನಾಹ ಮಾಡಬೇಕು? ಸಾವು ತಪ್ಪದು, ಸಾವು ತಪ್ಪದು, ಸಾವು ತಪ್ಪದು ಅಂತ. ಆವಾಗ ಕನಕದಾಸರು ಹೇಳ್ತಾರಂತೆ, ಭವಿಷ್ಯದಲ್ಲಿ ಬರುವಂತಹ ಮನುಷ್ಯ ಕುಲ ಏನಿದೆಯಲ್ಲ, ಮೃತ್ಯುವಿಗೆ ಹೆದರಬೇಕು, ಬೇರೆ ಯಾವುದಕ್ಕೂ ಹೆದರಬಾರದು. ಹಾಗಾಗಿ ಮೃತ್ಯು ಬರ್ತದೆ ಅಂತ ಭಯಪಡುವ ಮೊದಲು ಸತ್ಕರ್ಮಗಳನ್ನು ಮುಗಿಸಿಕೊಳ್ಳಬೇಕು. ಮೃತ್ಯು ಬರ್ತದೆ ಅಂತ ಕಾಯ್ತಾ ಸತ್ಕರ್ಮಕ್ಕೆ ಕೂಡಬಾರದು ಎನ್ನುವುದನ್ನು ಹೇಳ್ತಾರೆ. ಹುಟ್ಟುತ್ತೇನೋ ತರಲಿಲ್ಲ, ಸಾಯುತ್ತೇನೋ ಉಯ್ಯಾಲಿಲ್ಲ, ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ ಅವರು ಹೇಳ್ತಾರೆ. ಹಾಗಾಗಿ ಈ ದೇಹ ನಾಶವಾಗುವ ಮೊದಲು ಭಗವಂತನಿಗೆ ಅದನ್ನು ಒಪ್ಪಿಸಿಕೊಳ್ಳಬೇಕು, ನಾವು ಸಮರ್ಪಿಸಿಕೊಳ್ಳಬೇಕು. ಹಾಗಾಗಿ ಈ ರಥ ಎನ್ನುವ ದೇಹವನ್ನು, ಆ ರಥವನ್ನು ನೋಡಿ, ಅದರಲ್ಲೂ 4 ಚಕ್ರ. ನಮ್ಮ ದೇಹಕ್ಕೂ 4 ಚಕ್ರ ನಾವು ಗಮನಿಸಿದರೆ, 2 ಕೈ 2 ಕಾಲು. ಆಗ ಒಬ್ಬರು ಮೃದಂಗ ಪಕ್ಕವಾದ್ಯ ನುಡಿಸ್ತಾ ಇದ್ದರು ಭಜನೆಗೆ. ಅವರಿಗೆ 2 ಕಾಲಿಲ್ಲ. ಅವರು ಹೋದದ್ದು ನೀವು ಗಮನಿಸಬಹುದು. 2 ಕಾಲನ್ನು ಮೊಂಡಾಗಿ ಉಪಯೋಗಿಸಿ 2 ಕೈಯಲ್ಲಿ ನಡೆದ್ರು ಅವರು. ಅಂದರೆ ಈ ದೇಹಕ್ಕೆ 4 ಚಕ್ರ. ಹಾಗಾಗಿ ಈ ಚಕ್ರ ಯಾವಾಗ ನಮಗೆ ಉಪಯೋಗ ಆಗುವುದು ಅಂತಂದರೆ ಭಗವಂತನನ್ನು ಸ್ಮರಿಸಲಿಕ್ಕೆ. ನೀವು ಕುಳಿತುಕೊಂಡಾಗ 4 ಚಕ್ರವು ಕೆಲಸ ಮಾಡ್ತದೆ. ಕಾಲು ಹೊಡೆಯಲಿಕ್ಕೆ ಶುರು ಮಾಡ್ತದೆ, ಕೈ ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಆವಾಗ ನಮಗೆ ಅರಿವಾಗ್ತದೆ ನಮಗೆ 4 ಚಕ್ರ ಉಂಟು ದೇಹದಲ್ಲಿ. ಹಾಗಾಗಿ ರಥನಾಂವಿದ್ದಿ, ಭಗವಂತ ರಥದಲ್ಲೇ ಇದ್ದಾನೆ. ಆ ರಥದಲ್ಲಿರುವ ಭಗವಂತನನ್ನು ನಾವು ಯಾವಾಗಲೂ ನೆನಪಿಸಬೇಕು. ದಿವಸದಲ್ಲಿ 24 ಗಂಟೆ, 24 ಗಂಟೆಯಲ್ಲಿ ಕನಿಷ್ಠ ಪಕ್ಷ 2 ಗಂಟೆಯಾದರೂ ಭಗವಂತನನ್ನು ಸ್ಮರಿಸಬೇಕು ದಿನದಲ್ಲಿ. ಹಾಗಾಗಿ ಆ ಸ್ಮರಣೆಗೆ ಈ ರಥವನ್ನು ನೋಡಬೇಕು. ಆಗ ಶ್ರೀಧರಮಣಿಯಾನಿಯವರು ಹೇಳ್ತಾ ಇದ್ದರು ಆ ಸ್ತುತಿಯನ್ನು, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ರಥದಲ್ಲಿ ಭಗವಂತನನ್ನು ನೋಡಿದರೆ ಪುನರ್ಜನ್ಮ ಇಲ್ಲ ಎನ್ನುವುದು ನಮ್ಮ ಶಾಸ್ತ್ರ. ಆದರೆ ನಾವೆಲ್ಲ ಪುನರ್ಜನ್ಮವನ್ನು ಒಪ್ಪಿದವರು, ನಮಗೆ ಪುನರ್ಜನ್ಮ ಉಂಟು ಅಂತ ಒಪ್ಪಿದವರು. ಆದರೆ ಯಾರಿಗೂ ಪುನರ್ಜನ್ಮ ಬೇಡ, ಸಾಕಪ್ಪ ಅಂತ ಹೇಳುವ ದೇಹ ಇದು. ಸಾಕು, ಈ ಜನ್ಮ ಸಾರ್ಥಕ ಆಯಿತು ಅಂತ ಹೇಳಿಕೊಳ್ಳೋದು. ನಾವು ಏನು ಮಾಡಿದ್ದೇವೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೇವೆ ಗೊತ್ತಿಲ್ಲ, ಆದರೂ ನಾವು ಹೇಳೋದು ಜನ್ಮ ಸಾರ್ಥಕ ಆಯಿತು ಅಂತ. ಹಾಗಾಗಿ ಶಾಸ್ತ್ರ ಹೇಳುವ ಜನ್ಮ ಸಾರ್ಥಕ್ಯದ ಕ್ಷಣ ಇದು, ಭಗವಂತನಿಗೆ ಸಮರ್ಪಿಸಿಕೊಳ್ಳುವುದು. ಆ ಭಗವಂತನಿಗೆ ಸಮರ್ಪಿಸಿಕೊಳ್ಳುವ ಈ ಒಂದು ಸಂದರ್ಭ ಶ್ರೀಮನ್ ಮಹಾಗಣಪತಿ ದೇವರು ನಮಗೆಲ್ಲ ಅನುಗ್ರಹಿಸಿದ್ದಾರೆ. ಮುಡಾರೆ ಸತೀಶ್ ಆಳ್ವರ ರೂಪದಲ್ಲಿ ಅವರು ಇಡೀ ಮುಡಾರೆಯ ಕುಟುಂಬವನ್ನು ಜೋಡಿಸಿಕೊಂಡು ಇಡೀ ಕಂದಾವರ ಬಯಲು ಸನ್ಮಾನ್ಯ ಮಂಜುನಾಥ ಭಂಡಾರಿಯವರು ಇದ್ದಾರೆ. ಇತ್ತೀಚೆಗೆ ಅವರು
ನೀಲಕಂಠ ಉಮಾಮಹೇಶ್ವರನ ಅತ್ಯಂತ ಪೂರ್ತಿಯಾದಂತಹ ಬ್ರಹ್ಮಕಲಶವನ್ನು ಮುಗಿಸಿದ್ದಾರೆ. ಬಹಳ ಶ್ರಮದಿಂದ ಮಾಡಿದ್ದಾರೆ. ಏನು ಶ್ರಮ ಅಂದರೆ ದೇಹವೇ ಒಗ್ಗದ ಸ್ಥಿತಿ ಅದು. ಆದರೆ ಭಗವಂತ ದೇಹವನ್ನೇ ಒಗ್ಗಿಸಿಕೊಂಡ. ಹೃದಯ ಸ್ತಂಭನವಾದರೂ ಕೂಡ ಹೃದಯವನ್ನು ಪುನರಪಿ ಚಾಲನೆ ಮಾಡಿದ. ಹಾಗಾಗಿ ಇವತ್ತು ಇಂತಹ ಒಂದು ಸುಸಂದರ್ಭದಲ್ಲಿ ಮಂಜುನಾಥ ಭಂಡಾರಿಯವರು ನಮ್ಮ ವೇದಿಕೆಯಲ್ಲಿದ್ದಾರೆ ಅಂತಂದರೆ ಭಗವಂತ ಇದ್ದಾನೆ ಎನ್ನುವುದಕ್ಕೊಂದು ನಿರೂಪ. ಧರ್ಮ ಕಾರ್ಯ ಮಾಡಿದವನಿಗೆ ಭಗವಂತನೇ ಅಸ್ತಿವಾರ, ಇನ್ನೊಂದು ಆಸ್ತಿ ಬೇಕಾಗಿಲ್ಲ, ಭಗವಂತನೇ ಅಸ್ತಿವಾರ. ಹಾಗಾಗಿ ಇಂತಹ ಎಲ್ಲ ಸಂಬಂಧಗಳನ್ನು ಜೋಡಿಸಿಕೊಂಡು ಸುರೇಂದ್ರರಾಯರು ತುಂಬ ಸೌಭಾಗ್ಯವಂತರು. ಯಾಕೆ ಅಂತಂದರೆ ಬ್ರಹ್ಮರಥವನ್ನು ಸಮರ್ಪಿಸಿ ಪುಷ್ಪಕ ರಥವನ್ನು ಸಮರ್ಪಿಸುವ ಸಮಯದಲ್ಲಿ ಭಾಳ ಸಂತೋಷದಲ್ಲಿದ್ದಾರೆ. ನೀವು ಅವರ ವಪುಷ ಅಂದರೆ ವಸ್ತ್ರಭೂಷಣಾದಿಗಳನ್ನು ನೋಡಿದರೆ ಗೊತ್ತಾಗ್ತದೆ ಹೇಗಿರಬೇಕು ಎನ್ನುವುದಕ್ಕೆ. ನೋಡಿ, ತಲೆಯಲ್ಲಿ ಒಂದು ಶಲ್ಯದ ಧಾರಣೆ ಮಾಡಿದ್ದಾರೆ, ಅದರ ಜೊತೆಗೆ ಉತ್ತರೀಯ ವಸ್ತ್ರ ಇದೆ, ಆದರೂ ಒಂದು ಶಲ್ಯ ಹಾಕಿದ್ದಾರೆ, ಅಂದರೆ ದಿವ್ಯ ಅಲಂಕೃತ. ಹಾಗಾಗಿ ಅವರಿಗೆ ಆ ಖುಷಿ ಇದೆ, ಸಂತೋಷ ಇದೆ. ನನ್ನ ಭಗವಂತ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನಲ್ಲ ನಮ್ಮ ಕೈಯಿಂದ, ನಾವೆಲ್ಲ ಒಂದು ನಿರೂಪ ಅಂತ. ಅಂದರೆ ಕೇವಲ ನಾವು ನೆಪ, ನಮ್ಮನ್ನು ನೆಪ ಇಟ್ಟುಕೊಂಡು ಭಗವಂತ ಈ ರೀತಿಯಲ್ಲಿ ನಮ್ಮನ್ನೆಲ್ಲ ಜೋಡಿಸ್ತಾ ಇದ್ದಾನಲ್ವಾ ಅನ್ನುವ ರೀತಿಯಲ್ಲಿ ಈ ಅಂಗಣ ಬಂಡಿ ಭಗವಂತನಿಗೆ ಸಮರ್ಪಣೆಯಾಗ್ತಾ ಇದೆ. ಡಾಕ್ಟರ್ ಗುರುರಾಜ ತಂತ್ರಿಗಳು ಇದ್ದಾರೆ, ನಮ್ಮ ಬ್ರಹ್ಮಶ್ರೀ ಹರಿಕೃಷ್ಣ ತಂತ್ರಿಗಳ ಸಂಜಾತರು. ಆ ಮನೆತನದ ಕೀರ್ತಿಯನ್ನು ಕೇವಲ ತಂತ್ರ ಅಲ್ಲ, ಒಬ್ಬ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಆಯುರ್ವೇದ ವೈದ್ಯ, ಅವರೊಬ್ಬರು ಡಾಕ್ಟ್ರ್, ಅಂದರೆ ನಾಡಿಯನ್ನು ನೋಡಿ ಔಷಧಿ ಕೊಡುವವರು. ನಾವು ಕಂಡ ಹಾಗೆ ಮುನಿಯಾಲು ಎನ್ನುವ ಒಂದು ಮಹತ್ತರವಾದ ಆಯುರ್ವೇದ ಸಂಸ್ಥೆ, ಅಲ್ಲಿ ಒಬ್ಬರು ಅವರು ಆಯುರ್ವೇದ ವೈದ್ಯ ಡಾಕ್ಟ್ರು. ಹಾಗಾಗಿ ಡಾಕ್ಟ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಕೇವಲ ತಂತ್ರ ಮನೆತನ ಅಲ್ಲ, ಅಲ್ಲಿ ಉಪನಿಷತ್ತಿನಲ್ಲಿ ಹೇಳುವ ಹಾಗೆ ಚಿಕಿತ್ಸೆಯೂ ಉಂಟು. ಹಾಗಾಗಿ ಆ ಚಿಕಿತ್ಸಕ ವ್ಯವಸ್ಥೆಯಿಂದ ಹಿಡಿದಂತಹ ಗುರುರಾಜ ತಂತ್ರಿಗಳು ಇವತ್ತಿದ್ರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕರ್ಮದ. ಹಾಗಾಗಿ ಇವೆಲ್ಲವನ್ನು ಭಗವಂತ ಜೋಡಿಸಿದ್ದಾನೆ. ಬಳ್ಳಮಂಜದಲ್ಲಿ ಇವತ್ತು ದೇವರ ಕಾರ್ಯ ಇಲ್ಲದಿದ್ದರೆ ಶಿವಪ್ರಸಾದ ತಂತ್ರಿಗಳು ಇರ್ತಿದ್ರು. ಆದರೆ ಇವತ್ತು ಅವರು ಬಳ್ಳಮಂಜದ ಕಾರಣ ನಿಮಿತ್ತ ಗುರುರಾಜರು ಸೇರಿದರು. ಅಂದರೆ ಇದೆಲ್ಲ ಭಗವಂತನ ಇಚ್ಛೆ, ಹೇಗಾಗಬೇಕು, ಹೇಗೆ ನಡೆಯಬೇಕು. ಇಲ್ಲೇ ಅವರಿಗೆ ಇಲ್ಲಿ ಅವಶ್ಯಕತೆ ಇಲ್ಲ, ನಾನು ನನ್ನ ಕರ್ತವ್ಯದಲ್ಲಿ ಇರ್ತೇನೆ ಅಂತ ಅವರು ತಂತ್ರದಲ್ಲಿ ಎಲ್ಲೆಲ್ಲೋ ಇರ್ತಾರೆ, ಅಥವಾ ವೈದ್ಯಕೀಯ ವೃತ್ತಿಯಲ್ಲಿ ಎಲ್ಲೆಲ್ಲೋ ಇರ್ತಾರೆ. ಹಾಗಾಗಿ ಇದನ್ನೆಲ್ಲ ಭಗವಂತ ಜೋಡಿಸಿದ್ದಾನೆ. ಹಾಗಾಗಿ ಸತೀಶ್ ಆಳ್ವರು ಅತ್ಯಂತ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಮಹಾಗಣಪತಿಗೆ ಸಮರ್ಪಿಸಿದ್ದಾರೆ. ನಮಗೆಲ್ಲರಿಗೂ ಗೊತ್ತುಂಟು, ಕಲವಯುಗೆ ಅನ್ನುವುದು ಈ ಕಾಲದಲ್ಲಿ ಅತ್ಯಂತ ಕನಿಷ್ಠ ಸಮಯದಲ್ಲಿ ಸ್ವಲ್ಪ ವೆಚ್ಚದಲ್ಲಿ ಸಿಗುವ ದೇವರು ಕಲವು ದುರ್ಗಾ ವಿನಾಯಕವು ಹೇಳಿದ ಹಾಗೆ. ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕ ಅತ್ಯಂತ ಕ್ಷಿಪ್ರಗತಿಯಲ್ಲಿ ನಮಗೆ ಒಲಿಯುತ್ತಾರೆ. ಹಾಗಾಗಿ ನಮ್ಮೆಲ್ಲ ಸಂಕಷ್ಟವನ್ನು ಪರಿಹರಿಸುವ ಆಗದಿಂದ ನಿರೂಪಕರಾದ ಪ್ರಿಯಾ ಹರೀಶ್ರವರು ಉಲ್ಲೇಖ ಮಾಡ್ತಾ ಇದ್ದಾರೆ, ರಾಜಗಣಪತಿ ಅಂತ ಆಗಿರಬೇಕು. ಇಲ್ಲದಿದ್ದರೆ ಇಷ್ಟೆಲ್ಲ ಸೇವೆಯನ್ನು ಯಾಕಮ ಸ್ವೀಕರಿಸ್ತಾನೆ? ಅದು ಭಕ್ತರ ಮನಸ್ಸಿಗೆ ಪ್ರೇರಣೆ ಕೊಟ್ಟು ಅವರ ಕೈಗೆ ಸಂಪತ್ತು ಕೊಟ್ಟು ಆ ಸಂಪತ್ತನ್ನು ಆಚಾರ್ಯನ ಮೂಲಕ ಮರದಲ್ಲಿ ಇಳಿಸಿ ಅದನ್ನು ತರಿಸ್ತಾ ಇದ್ದಾನೆ ಅಂತಂದರೆ ನಮ್ಮ ದೇವರು ಎಷ್ಟು ದೊಡ್ಡ ಶ್ರೀಮಂತಿಕೆಯ ದೇವರು ಅಂತ ನಾವು ಭಾವಿಸಬೇಕು. ಹಾಗಾಗಿ ಹಿಂದೂ ಸಮಾಜ ಅತ್ಯಂತ ಶ್ರೀಮಂತ ಸಮಾಜ. ಎಲ್ಲೂ ಬರಗಾಲ ಇಲ್ಲ. ನಮಗೆ ವೈಶಾಖ ಮಾಸ ವಸಂತ ಋತು ಹೇಳ್ತಾನೆ, ಋತೂನಾಂ ಕುಸುಮಾಕರ ಅಂತ ಹೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂತಹ ವಸಂತ ಋತುವಿನ ಈ ಶುಭ ಕಾಲದಲ್ಲಿ, ಅಂದರೆ ಪ್ರಕೃತಿ ತುಂಬ ಸಮೃದ್ಧಿಯ ಕಡೆಗೆ ಹೋಗುವ ಕಾಲಘಟ್ಟ, ಸಮೃದ್ಧಿಯ ಕಡೆಗೆ ಹೋಗುವ ಕಾಲಘಟ್ಟದಲ್ಲಿ ಭಗವಂತನಿಗೆ ನಾವು ಪುಷ್ಪಕ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ಆ ಭಗವಂತ ಆ ಪುಷ್ಪಕ ರಥದಲ್ಲಿ ಸಿಂಹಾಸನಸ್ಥನಾಗಿ ಇಡೀ ಭಕ್ತ ಮಂದೆಯನ್ನು ನಿತ್ಯ ಅನುಗ್ರಹಿಸ್ತಾ ಇರಲಿ. ಆ ಶ್ರೀಮನ್ ಮಹಾಗಣಪತಿ ದೇವರ ಕೃಪಾಶೀರ್ವಾದ ಇಡೀ ಹಿಂದೂ ಸಮಾಜದ ಮೇಲೆ ಇದ್ದು ಅಖಂಡವಾದ ಈ ಭಾರತ ಭವ್ಯವಾಗಿ ಸಂಪದ್ಭರಿತವಾಗಿ ಮುನ್ನಡೆಯಲಿ ಅಂತ ಭಗವಂತನನ್ನು ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ವೇದಿಕೆಯಲ್ಲಿರುವ ಎಲ್ಲ ಅಡ್ಯ ಮಹನೀಯರಿಗೂ ದೇವತಾನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಸತೀಶ್ ಶೆಟ್ಟರು ಒಮ್ಮೆ ವೇದಿಕೆಗೆ ಬರಬೇಕು. ಪುನರಪಿ ನಿಮ್ಮ ಮುಖವನ್ನು ಒಮ್ಮೆ ನೀವು ಸಮಾಜದಲ್ಲಿ ಭಕ್ತರ ಜೊತೆ ತೋರಿಸಬೇಕು ಅಂತ ಪುನರಪಿ ನಿಮ್ಮನ್ನು ಕರೆಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು.
ಬಯಲು ಮೂಡಕೆರೆ ಸತೀಶ್ ಆಳ್ವರನ್ನ ಪೂಜ್ಯ ಸ್ವಾಮೀಜಿಗಳು ಒಮ್ಮೆ ವೇದಿಕೆಗೆ ಬರಲಿಕ್ಕೆ ಹೇಳಿದರು. ಅವರ ಆಶೀರ್ವಾದವನ್ನು ನೀವು ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಂದು ದೇವರ ಆಶೀರ್ವಾದದೊಂದಿಗೆ ಸ್ವಾಮೀಜಿಯವರ ಪೂರ್ಣ ಅನುಗ್ರಹವಾಯಿತು ನಮ್ಮ ಬಯಲು ಮೂಡುಗೆರೆ ಸತೀಶ್ ಆಳ್ವ ಇವರಿಗೆ. ಬಾರಿ ಪುರ್ಲುಡು ಆಶೀರ್ವಾದದ ಬರ್ಸನು ದೊರೆತದು ಮಾತೆರೆಗ್ಲ ಆಶೀರ್ವಾದ ಮಲ್ತಿನಂಚಿನ ಗುರುಪುರ ವಜ್ರದೇಹಿ ಮಠದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಲಿನ ಪಾದ ಪುರ್ಪಗು ನಮನು ಸಂದಾಯ್ತ ಮಲ್ತೊಂದು ಅರೆಗ್ಲ ಬುಡು ಉಡಲ್ದ ಸೊಲ್ಮೆನ ನಮ ಸಂದಾಯ್ತ ಮಲ್ತೊಂದುಲ್ಲ ಅಂಚನೆ ನಮ್ಮಡಪ್ಪ ಉರ್ವಸ್ಟೋರು ಮಹಾಗಣಪತಿ ದೇವಲ್ಯದ ತಂತ್ರಿಲಾಯ್ನ ಬ್ರಹ್ಮಶ್ರೀ ಡಾಕ್ಟರ್ ಗುರುರಾಜ ತಂತ್ರಿಲು ಮೇರುಲ್ಲೆರು ಸೇವೆಯನ್ನವು ಪ್ರತಿಫಲ ಅರ್ನವು ಪನ್ಪಿನ ಪಾತ್ರದಂಚ ನಿಷ್ಠೆಡು ತನ್ನ ಸೇವೆನು ನಿಚ್ಚಲ ಭಗವಂತಗಾವಡು ಜನಕ್ಲೆಗಾವಡು ಮಲ್ಪುನಾರು ಡಾಕ್ಟರ್ ಗುರುರಾಜ ತಂತ್ರಿಲು ವೈದ್ಯು ನಾರಾಯಣೋ ಹರಿ ಪನ್ಪಿನ ಪಾತ್ರದಂಚ ವೃತ್ತಿಡು ವೈದ್ಯರಾದ ಸೇವೆನ ಮಲ್ತೊಂದು ಪ್ರವೃತ್ತಿಡು ತಂತ್ರಿಲಾದ ಭಗವಂತನ ಸೇವೆ ಮಲ್ತೊಂದು ಜನಸೇವೆನೇ ಜನಾರ್ದನ ಸೇವೆ ಪನ್ಪಿನ ಆವುಂಜಿ ಪಾತ್ರಗೂ ಸಂದುನಾರು ನಮ್ಮ ಬ್ರಹ್ಮಶ್ರೀ ಡಾಕ್ಟರ್ ಗುರುರಾಜ ತಂತ್ರಿಲು ರಡ್ಡು ಎಡ್ಡೆಪ್ಪನು ಬಯಕೊಡು ಪಣದು ಅರಡ ಭಿನ್ನಾಯ್ತೊಂದುಲೆ. ಸರ್ವಮಂಗಲಧಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತೌ ವಂದೇ ವಾಂಛಿತ ಸಿದ್ಧಯೇ ಅಭೀಪ್ಸಾ ಸಿದ್ಧ್ಯರ್ಥಂ ಪೂಜಿತೋಯ ಸುರೇರಪಿ ಸರ್ವವಿಘ್ನಚಿತೆ ತಸ್ಮೈ ಗಣಾಧಿಪತಯೇ ನಮಃ. ನಮ್ಮ ಕುಲದೇವರಾದಂತಹ ಶ್ರೀ ಅಭಯಪ್ರದ ಉಮಾಸಹಿತ ಪಂಚಲಿಂಗೇಶ್ವರ ದೇವರನ್ನು ವಂದಿಸುತ್ತಾ, ಹಾಗೆ ನಮ್ಮ ಪ್ರೀತಿಯ ದೇವರಾದಂತಹ ರುವಷ್ಟೋರು ಮಹಾಶಕ್ತಿ ರಾಜಾಗಣಪತಿ ಮಹಾಶಕ್ತಿ ರಾಜಾಗಣಪತಿ ಅವರಿಗೂ ಕೂಡ ವಂದಿಸುತ್ತಾ, ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮಹನೀಯರೇ ಹಾಗೂ ಸೇರಿರುವ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಕೂಡ ನನ್ನ ವಂದನೆಯನ್ನು ಸಲ್ಲಿಸುತ್ತಾ, ಇವತ್ತೊಂದು ಭಾರಿ ವಿಶೇಷವಾದಂತಹ ದಿನ. ಉರುವಷ್ಟೂರಿನ ಶ್ರೀ ಮಹಾಗಣಪತಿ ದೇವರ ದೇವಸ್ಥಾನದ ಇತಿಹಾಸದಲ್ಲಿ ಒಂದು ಮಹಾ ವಿಶೇಷವಾದಂತಹ ದಿನ. ಈ ಉರುವಷ್ಟೂರು ಮಹಾಗಣಪತಿ ದೇವರು ಒಂದು ಅತಿ ವಿಶಿಷ್ಟವಾದಂತಹ ದೇವರು. ನಮ್ಮ ತಂದೆಯವರ ಪ್ರೀತಿಯ ದೇವಸ್ಥಾನ ಯಾವುದು ಹೇಳಿದರೆ ಉರುವಷ್ಟೂರು ಮಹಾಗಣಪತಿ ದೇವಸ್ಥಾನ. ನಾವದನ್ನು ಮಹಾಗಣಪತಿ ಅಂತ ಮಾತ್ರ ಪ್ರತಿಷ್ಠೆ ಮಾಡಿದ್ದು. ಆದರೆ ಈಗ ಏನಾಗಿದೆ ಹೇಳಿದರೆ ಮಹಾಶಕ್ತಿ ರಾಜಾಗಣಪತಿ ಅಂತಾಗಿದ್ದಾನೆ. ಆ ಶಕ್ತಿ ಯಾವುದು ಹೇಳಿದರೆ ಭಕ್ತರೇ ಆ ಮಹಾಗಣಪತಿಯ ಶಕ್ತಿ. ನೀವೇ ಆ ಮಹಾಗಣಪತಿಯನ್ನೆಲ್ಲ ರಾಜನನ್ನಾಗಿ ಅವನನ್ನು ಪೂಜಿಸ್ತಾ ಇರೋದ್ರಿಂದ ಅವ ಇಂದು ಖಾಲಿ ಮಹಾಗಣಪತಿಯಾಗಿರಲಿಲ್ಲ, ಭಕ್ತರಿಗೆ ಅವನು ಮಹಾಶಕ್ತಿ ರಾಜಾಗಣಪತಿಯಾಗಿದ್ದಾನೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಹೇಳಿದರೆ, ಒಂದು ಆ ಮಹಾಗಣಪತಿಯ ಶಕ್ತಿ. ಮೂರ್ತಿ ಚಿಕ್ಕದಾದರೂ ಅವನ ಶಕ್ತಿ ದೊಡ್ಡದು. ಬರೀ ಸಣ್ಣ ದೇವಸ್ಥಾನ ಇತ್ತು, ಮತ್ತು 1 ದಿವಸ ಜಾತ್ರೆ ಆಗ್ತಿತ್ತು, ಮತ್ತು 3 ದಿವಸ ಜಾತ್ರೆ ಆಯಿತು, ಈಗ 5 ದಿವಸ ಆಯಿತು, 1 ರಥ ಆಯಿತು, ಈಗ 2 ರಥ ಆಯಿತು. ಒಳಗೆ 1 ರಥ, ಒಳಗೆ ಮಹಾರಥ, ಒಳಗೆ ಪುಷ್ಪಕ ರಥ ಅಂತ ಹೀಗೆ ಬ್ರಹ್ಮಕಲಶ ಆಗ್ತಾ ಬಂದಾಗೆ ಏನಾಗ್ತದೆ, ಸಾನ್ನಿಧ್ಯ ವರ್ಧನೆ ಆಗ್ತದೆ ಹೇಳುವುದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆಯಾಗಿದೆ ನಮ್ಮ ಉರುವಷ್ಟೂರು ಮಹಾಗಣಪತಿಯ ಈ ಕ್ಷೇತ್ರ. ಅದಕ್ಕೆ ಮುಖ್ಯ ಕಾರಣ ಏನು ಹೇಳಿದರೆ, ಅಲ್ಲಿಯ ಆಡಳಿತ ಮಂಡಳಿ ಅದು ಬಿಂಬೋಸಿ ಪ್ರತಿಬಿಂಬೋಸ್ಮಿ ಇಂಥದ್ದು. ಆ ಮಹಾಗಣಪತಿ ಹೇಗೆ ಇದ್ದಾನ ಅಷ್ಟೇ ಕ್ರಿಯಾಶೀಲವಾಗಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಇರೋದ್ರಿಂದ ಆ ದೇವಸ್ಥಾನ ಅಷ್ಟು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಉಂಟು. ಎಲ್ಲದಕ್ಕೂ ಕೂಡ ಆ ಆಡಳಿತ ಮಂಡಳಿಯವರು ಸರಿ ಇದ್ದರೆ ಮಾತ್ರ ಎಲ್ಲ ದೇವಸ್ಥಾನ ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ. ಅದಕ್ಕೆ ನಮ್ಮ ಮುಖ್ಯವಾಗಿ ತಾಯಿ ಬೇರಿನ ರೂಪದಲ್ಲಿರುವವರು ನಮ್ಮ ಅಧ್ಯಕ್ಷರು. ಆ ಅಧ್ಯಕ್ಷರು ಅಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗ್ತಿರೋದ್ರಿಂದ ಆ ಸನ್ನಿಧಾನ ಅಭಿವೃದ್ಧಿ ಆಗಲಿಕ್ಕೆ ಕೂಡ
ಒಳ್ಳೆಯದಾಗ್ತಾ ಉಂಟು. ಅದರೆಲ್ಲ ಬ್ರ್ಯಾಂಚ್ಗಳು ಯಾರು ಹೇಳಿದ್ರೆ ಒಳ್ಳೆಯ ಆ ಸಂಘಟಕರು. ಅದಕ್ಕೆ ಮುಖ್ಯವಾಗಿ ಮಣಿಯಾಣಿ ಇರ್ಬೋದು, ನಮ್ಮ ಸತೀಶ್ ಆಳ್ವರು ಇರ್ಬೋದು, ಇದೆಲ್ಲ ಒಳ್ಳೆಯವರನ್ನು ಅವರು ಸೇರಿಸಿಕೊಂಡು ಹೇಗೆ ನಾವು ರಥ ಎಳೆಯುವಾಗ ಎಲ್ಲರೂ ಸೇರಿ ರಥ ಎಳಿತಾ ಇದ್ದೇವ, ಅದೇ ಮುಖ್ಯ ಉದಾಹರಣೆ ಇಟ್ಕೊಂಡು ನಮ್ಮ ಸುರೇಂದ್ರ ರಾಯರು ಆ ಒಳ್ಳೆಯ ರೀತಿಯಲ್ಲಿ ಆ ಗಣಪತಿಯ ಸೇವೆಯನ್ನು ಮಾಡುತ್ತಿರೋದ್ರಿಂದ ಅದಿಂದು ಇಷ್ಟು ಅಭಿವೃದ್ಧಿಯಲ್ಲಿ ಆ ಸಾನ್ನಿಧ್ಯ ವೃದ್ಧಿ ಆಗ್ತಾ ಉಂಟು. ಅದರಲ್ಲಿ ಯಾರಿಗೂ ಕೂಡ ಅವರು ಬೇಸರ ಮಾಡೋದಿಲ್ಲ. ಆದ್ದರಿಂದ ಅಲ್ಲಿ ವಿಶೇಷವಾಗಿ ಸೇವೆಗಳು ಕೂಡ ನಮ್ಮ ಉರ್ವಷ್ಟೂರು ಮಹಾಗಣಪತಿಯಲ್ಲಿ ವಿಶೇಷ ತುಪ್ಪದ ದೀಪ, ಅದ್ಭುತವಾದಂಥ ಸೇವೆ. ಅದರಲ್ಲಿ ಯಾರಿಗಿಲ್ಲ. ತುಪ್ಪದ ದೀಪ ಸೇವೆ ಹೇಳುವುದು ಅತ್ಯುತ್ತಮವಾದಂಥ ಸೇವೆ. ಅದಕ್ಕೆ ಗಣಪತಿ ಆ ತುಪ್ಪ ಹಚ್ಚಿ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಎಲ್ಲವನ್ನೂ ಕೂಡ ಕ್ಷಿಪ್ರ ಪ್ರಸಾದನಾಗಿ ವರ ಕೊಡ್ತಿರುವಂತಹ ಕ್ಷೇತ್ರ ಆ ಉರ್ವಷ್ಟೂರು ಮಹಾಗಣಪತಿ ಕ್ಷೇತ್ರ. ಅದಕ್ಕೆ ಎಲ್ಲರೂ ಕೂಡ ಆ ತುಪ್ಪದ ದೀಪೆಯನ್ನು ಏನು ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ತುಪ್ಪದ ದೀಪ ಹಚ್ಚಿದರೆ ಆಯಿತು, ಆ ಸಮಸ್ಯೆಗೆ ಕ್ಷಿಪ್ರವಾದ ಪರಿಹಾರವನ್ನು ಆ ಮಹಾಗಣಪತಿ ಕೊಡ್ತಾ ಇದ್ದಾನೆ. ಅಂತಹ ಮಾತಾಡುವ ಗಣಪತಿ ಹೇಳುವುದಂತ ಮಹಾಗಣಪತಿ ಇದೆ. ಹಾಗೆ ಮಹಾಗಣಪತಿ ಕ್ಷೇತ್ರದಲ್ಲಿ ಹೋದ ವರ್ಷ ನಾವು ಮಹಾರಥ ಹೊಸ ರಥವನ್ನು ವಿಜೃಂಭಣೆಯಿಂದ ತಂದಿದ್ದೇವೆ. ಆಗ ನಾವು ಹೇಳ್ತಾ ಇದ್ವಿ ಇನ್ನೊಂದು ರಥ ಆದರೆ ಒಳಗಿಂದ ಒಂದು ಸುತ್ತು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ನಾವು ಹೀಗೆ ಹೇಳಿದ್ದು. ಆದರೆ ದೇವರು ಅದನ್ನು ಸತೀಶ್ ಆಳ್ವರ ತಲೆಯ ಒಂದು ಇದು ಹಾಕಿ ಅವರಿಗೊಂದು ಈ ಪುಷ್ಪಕ ರಥವನ್ನು ದೇವರಿಗೆ ಕೊಡಬೇಕುಂಟವ ಪ್ರೇರಣೆ ಕೊಟ್ಟು ಅವರ ಕೈಯಲ್ಲಿ ಅದನ್ನು ಮಾಡಿಸಿದ್ದಾನೆ. ಆಳ್ವರು ಹೇಳಿದರೆ ನಮ್ಮ ತಂದೆಯವರೇ ಹೇಳ್ತಿದ್ದರು, ಇವರು ಆಳ್ವರಲ್ಲ ಆಳುವವರು ಅಂತ. ಸತೀಶ್ ಆಳ್ವರು ಹೇಳಿದರೆ ಅವರು ಆಳ್ವರು ಮಾತ್ರ ಅಲ್ಲ, ಅವರು ಆಳುವವರು ಅಂತ. ಈಗಾಗಲೇ ಅವರು ಆ ದೇವಸ್ಥಾನ ರಾಜನಿಗೆ ರಾಜ ಏನು ಹೇಳಿದರೆ ನನಗೊಂದು ಕಾಯುತ್ತೆ ಏನಾದರೂ ರಥ ಮಾಡುವಾಗ ದೇವರಿಗೊಂದು ರಥ ಮಾಡಿಸ್ತಾ ಇದ್ದ. ಹಾಗೆ ಈ ಆಳುವವರು ಕೂಡ ಅದೇ ರೀತಿಯಾಗಿ ನಮ್ಮ ಉರ್ವಷ್ಟೂರು ಮಹಾಗಣಪತಿ ದೇವರ ಶಿಲಾಮಯವಾದಂತಹ ವಸಂತಕಟ್ಟೆ ಅದನ್ನು ಕೂಡ ಅವರ ಒಂದು ಕೊಟ್ಟಿದ್ದಾರೆ, ಹರಕೆಯನ್ನು ಕೊಟ್ಟಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸಕ್ರಿಯವಾಗಿ ಎಲ್ಲ ವಿಧದಲ್ಲಿಯೂ ಕೂಡ ಆ ದೇವರ ಸೇವೆಯನ್ನು ಮಾಡಿದ್ದಾರೆ. ಇನ್ನು ದೇವರು ಪುನಃ ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ, ರಥ ಮಾಡಿಕೊಡು ಅಂತ. ಹಾಗೆ ರಥವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಯಾವುದು ಹೇಳಿದರೆ ನಮಗೆ ಪಿತೃಋಣ, ದೇವಋಣ, ಸಮಾಜ ಋಣ, ಹೀಗೆಲ್ಲ ಬೇರೆ ಬೇರೆ ಋಣ ಇರ್ತದೆ. ನಮ್ಮ ಈ ಆಳ್ವರು ಎಲ್ಲ ಋಣವನ್ನು ಕೂಡ ತೀರಿಸ್ತಾ ಇದ್ದಾರೆ. ಸಮಾಜ ಋಣ ಅಂತ ಎಲ್ಲ ಅವರು ದಾನ ಮಾಡೋದು, ಕಷ್ಟದವರಿಗೆಲ್ಲ ಸಹಾಯ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಅವರ ಫೌಂಡೇಶನ್ ಮಾಡಿ ಅವರ ಕುಟುಂಬದ ಪಿತೃಋಣವನ್ನು ತೀರಿಸ್ತಾ ಇದ್ದಾರೆ. ಹಾಗೆ ದೇವಋಣವನ್ನು ಹೀಗೆ ದೇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಏನು ಕೊಡಬೇಕು ಅಂತ ಅನಿಸ್ತದೆ ಅದನ್ನು ದೇವರಿಗೆ ಕೊಟ್ಟು ಆ ದೇವಋಣವನ್ನು ಕೂಡ ಅವರು ಸಲ್ಲಿಸ್ತಾ ಇದ್ದಾರೆ. ಆದರೆ ದೇವರು ಎಂದೂ ಕೂಡ ನಮ್ಮ ಋಣದಲ್ಲಿ ಇರುವುದಿಲ್ಲ. ದೇವರಿಗೆ ಅವರು ಈ ರಥವನ್ನು ಕೊಟ್ಟರೆ ದೇವರು ಅದರಿಂದ ಏನೆಲ್ಲ ಅವರಿಗೆ ಅದನ್ನು ಹಿಂದಿರುಗಿಸ್ತಾನೆ. ಅದಕ್ಕೆ ಯಾಕೆ ಹೇಳಿದರೆ ಈ ರಥ ಹೇಳಿದರೆ ಏನು ಅಂತ ಹೇಳಿದರೆ ಒಂದೇ ರಥಂ ಸಕಲ ಮಂಗಲ ಸನ್ನಿಧಾನಂ ಕೃಷ್ಣಾಜ ಶಂಭುನಿಲಯಂ ಜನಸೇವ್ಯಮಾನಂ ನಾನಾ ವಿಚಿತ್ರ ಪಟರತ್ನ ವಿಚಿತ್ರ ಧಾತುರೂಪಂ ಮನೋರಥ ಮುಖಂ ಸಕಲಂ ಚ ಚೈತ್ರಂ. ಈ ರಥ ಹೇಳಿದರೆ ಸಕಲ ಮಂಗಲ ಸನ್ನಿಧಾನಂ. ನಮ್ಮ ಆಚಾರ್ಯಗಳದನ್ನು ಒಳ್ಳೆ ವಿಶ್ವಕರ್ಮರು ಒಳ್ಳೆಯ ರೀತಿಯಲ್ಲಿ ಸಕಲ ಮಂಗಲ ಸನ್ನಿಧಾನಂ ಶೋಭಾಯಮಾನವಾದಂತಹ ಈ ರಥವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಎಲ್ಲ ರೀತಿಯ ಮಂಗಲಕರವಾದಂತಹ ಅಂಶಗಳನ್ನು ಅದರಲ್ಲಿ ಮಾಡಿದ್ದಾರೆ. ಅಂತಹ ರಥವನ್ನು ನಾವು ಹೇಳಿದ್ರೆ ಏನಾಗ್ತದೆ, ಮನೋರಥ ಸಿದ್ಧಯೇ. ನಮ್ಮ ಎಲ್ಲ ಮನೋರಥ ದೇವರ ಕೊಟ್ಟವನದ್ದು ಮಾತ್ರ ಅಲ್ಲ, ಎಲ್ಲ ಭಕ್ತರು ಯಾರೆಲ್ಲ ಕೈ ಹಿಡಿದು ದೇವರೇ ಅಂತ ಆ ರಥವನ್ನು ಎಳಿತಾರೆ ಅವರ ಎಲ್ಲರ ಮನೋಭೀಷ್ಟವನ್ನು ಆ ಮಹಾಗಣಪತಿಯು ನೆರವೇರಿಸ್ತಾ ಇದ್ದಾನೆ. ಯಾವಾಗಲೂ ನಮಗೆ ವರ್ಷಕ್ಕೆ 2 3 ಯಾಕೆ ಹೇಳಿದರೆ ಬ್ರಹ್ಮರಥ ದಿವಸ ಬ್ರಹ್ಮೋತ್ಸವ ದಿವಸ ಮಾತ್ರ ಒಮ್ಮೆ ಬರಲಿಕ್ಕೆ ಆಗದಿದ್ದರೆ ಆಗ ಇನ್ನೊಂದು ದಿವಸ ಬನ್ನಿ, ಚಂದ್ರಮಂಡಲ ಉಂಟು. ಇದು ಪುಷ್ಪಕ ರಥ, ಇದು ಪುಷ್ಪಕ ವಿಮಾನ ಇದ್ದಾಗೆ. ಹೌದು, ಚಂದ್ರಮಂಡಲ ನಮ್ಮ ಜಾತ್ರೆಯಲ್ಲಿ ನಮ್ಮ ಪುಷ್ಪಕ ರಥ ಎಳಿಲಿಕ್ಕೆ ಉಂಟು. ಆಗ ನಮಗೆ ಇನ್ನೂ ಕೂಡ ಅವಕಾಶಗಳು ಜಾಸ್ತಿ. ನಿಮಗೆ ಆಫರ್ ಮುಗಿಯುವುದಿಲ್ಲ, ಕಂಟಿನ್ಯೂಸ್ ಆಫರ್. ನಿಮಗೆ ಪುಣ್ಯ ಪಡ್ಕೊಳ್ಳಿಕ್ಕೆ ನೀವು ಯಾವಾಗ ಗಣಪತಿ ದೇವಸ್ಥಾನಕ್ಕೆ ಬಂದರೂ ಕೂಡ ನಿಮಗೆ ಆ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಆ ದೇವರು ಕೂಡ ಎಲ್ಲ ಮಾಡೋದು ಯಾಕೆ, ದೇವರ ಉದ್ಧಾರಕ್ಕಲ್ಲ, ನಮ್ಮ ಉದ್ಧಾರಕ್ಕೆ. ಎಲ್ಲವೂ ಕೂಡ ಆ ಮಹಾಗಣಪತಿ ಕ್ಷೇತ್ರಕ್ಕೆ ಬಂದು ನೀವನ್ನು ನೆರವೇರಿಸ್ಕೊಳ್ಬೋದು. ಅದೇ ರೀತಿಯಾಗಿ ಇವು ರಥೋತ್ಸವ ಮಾಡಿದರೆ ಏನಾಗ್ತದೆ ಅಂದರೆ ಮಮಾಪಿ ಯಜಮಾನಸ್ಯ ಭಕ್ತಾನಾಂ ದೇಶಕೋಶಯೋ ಶುಭಮಾರೋಗ್ಯಂ ಐಶ್ವರ್ಯಂ ಪ್ರದತ್ವ ರಕ್ಷಶಾಶ್ವತಃ. ಎಲ್ಲ ರೀತಿಯ ಶುಭವನ್ನು, ಆರೋಗ್ಯವನ್ನು,
ಐಶ್ವರ್ಯವನ್ನು ಎಲ್ಲರಿಗೆ ಆ ರಥವನ್ನು ಸಮರ್ಪಣೆ ಮಾಡಿದಂತಹ ಆಳ್ವರಿಗೂ, ಹಾಗೆ ರಥವನ್ನು ಎಳೆಯುವಂತಹ ಭಕ್ತರಿಗೂ, ರಥದಲ್ಲಿ ಪೂಜೆ ಮಾಡುವಂತಹ ತಂತ್ರಿಗಳಿಗೂ ಎಲ್ಲರಿಗೂ ಕೂಡ ಆ ಮಹಾಗಣಪತಿ ಶುಭವನ್ನುಂಟು ಮಾಡ್ತಾನೆ, ಆರೋಗ್ಯವನ್ನುಂಟು ಮಾಡ್ತಾನೆ, ಐಶ್ವರ್ಯವನ್ನುಂಟು ಮಾಡ್ತಾನೆ. ಆದ್ದರಿಂದ ಈ ರಥವನ್ನು ಆಳ್ವರು ಮಹಾಗಣಪತಿಗೆ ಸಮರ್ಪಣೆ ಮಾಡಿದ್ರಿಂದ ಆ ಸತೀಶ್ ಆಳ್ವರು ಅವರು ಆಳುವವರ ಹಾಗೆ ಇರಲಿ, ಹಾಗೆ ಅವರಿಗೆ ಎಲ್ಲ ಮನೋರಥವನ್ನು ಆ ಮಹಾಗಣಪತಿ ನೆರವೇರಿಸಿಕೊಡಲಿ. ಯಾವುದೇ ಕೊರತೆ ಇಲ್ಲದೆ ಎಲ್ಲ ರೀತಿಯ ಹೊರತೆಗಳು ಕೂಡ ಸತೀಶ್ ಆಳ್ವರಿಗೆ ಸಿಗಲಿ. ಹಾಗೆ ಇನ್ನೂ ಕೂಡ ಅವರ ಸೇವೆ ಮಾಡುವಂತಹ ಅವರಿಗೆ ಸಾಮರ್ಥ್ಯವನ್ನು ಆ ಮಹಾಗಣಪತಿಯು ಸತೀಶ್ ಆಳ್ವರಿಗೆ ಕರುಣಿಸಲಿ ಅಂತ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಬಾರಿ ಪೊರ್ಲುಡು ಮದಿಪುನು ಕೊರ್ದು ಸೇರ್ದಿಸಬೇಕು ಉರ್ಕು ಉಲ್ಲಾಸದಿಂಜಾಯನಂಚಿನ ಬ್ರಹ್ಮಶ್ರೀ ಡಾಕ್ಟರ್ ಗುರುರಾಜ ತಂತ್ರಲೆಗೆ ಬುಡುಬುಡಲ್ದ ಸುಲ್ಮೇನ ಸಂದಾಯ್ತ ಮಲ್ತೊಂದುಲ್ಲ ನಮ್ಮಡಪ್ಪ ಮಾನ್ಯ ಶಾಸಕರು ವೇದವ್ಯಾಸ್ ಕಾಮತ್ ಮೇರುಲ್ಲೆರು ಪುಟ್ಟನಗ ಅಪ್ಪೆ ಸಂತೋಷ ಪಡೆಯೋಡಿಗೆ, ಮೂಲೆನಗ ಅಮ್ಮೆರು ಪೆರ್ಮೆ ಪಡೆಯೋಡಿಗೆ, ಬದುಕನಗ ಸಮಾಜ ಇಷ್ಟಪಡ್ಪೋಡಿಗೆ, ಅಂಚನೆ ಸೈನಗ ಪಗೆಮಾನಿಲ ಬುಲಿಪೊಡಿಗೆ ಅಂಚಿತ್ತಿನ ವ್ಯಕ್ತಿತ್ವ ಪಡೆಯೋಡುಂದಾಂಡ ನಮ್ಮ ಉಡಲನ್ನು ನಮ್ಮ ಪರಿಶುದ್ಧದೀದು ಸಮಾಜಮುಖಿ ಕೆಲಸ ಕಾರ್ಯ ಮಲ್ಪೊಡಿಗೆ ಅಂಚಿತ್ತಿ ಸಮಾಜಮುಖಿ ಕೆಲಸಲೇನು ಮಲ್ತೊಂದು ಜನ ಮೆಚ್ಚಿದಿ ಶಾಸಕೇ ಪಂದು ಪುದರ್ ಗದರು ಪಡೆತಿನಾರು ಏರೆಂದು ಕೇಂಡ ಅವು ನಮ್ಮ ವೇದವ್ಯಾಸ ಕಾಮತಿರು ಪಂಡಿಂಡ ತಪ್ಪ வந்து ಮಲ್ಲಾಯೇ ಪಾಪದಾಯೇ ಪನ್ಪಿನ ಬೇದನು ಮರೆತದು ಮಾತಿರ್ನಲ್ಲ ಸಮಸ್ಯೆಗೆ ಸ್ಪಂದನೆ ಮಂತಿನೇಟು ಈ ಸರ್ತಿ ಯಾರು ರಡ್ಡನೇ ಸರ್ತಿ ಗೆಂದು ಬೈದೇರು ಪಂದಿಂಡ ತಪ್ಪ வந்து ಮಾನ್ಯ ಶಾಸಕರು ರಡ್ಡು ಪಾತಿರಡು ಪಂದು ಭಿನ್ನಾಯ್ತು. ಮಹಾಗಣಪತಿ ದೇವಸ್ಥಾನದ ಇನ್ನಿತ ಈ ಒಂದು ವಿಶೇಷವೇನಂಚಿನ ಕಾರ್ಯಕ್ರಮಡು ವೇದಿಕೆಡು ವಿರಾಜಮಾನರಾಯನಂಚಿನ ಸ್ವಾಮಿಲೆಗೆ ಎನ್ನ ಸಾಷ್ಟಾಂಗ ವಂದನೆ ಮಲ್ತೊಂದು ವಿಶೇಷವಾದ ವಜ್ರದೇವಿ ಮಠದ ಆರು ಇನ್ನಿ ಉಪಸ್ಥಿತಿ ಇದ್ದದ್ದು ನಂಗೆ ಆಶೀರ್ವಚನವನ್ನು ಕೊಡ್ತೀನಂಚಿನ ಸ್ವಾಮಿಲೆಗೆ ವಂದನೆ ಮಲ್ತೊಂದು ಅವತ್ತಂದೆ ಕಟೀಲು ದುರ್ಗಾಪರಮೇಶ್ವರ ದೇವಸ್ಥಾನದ ಅನುವಂಶಿಕ ಅರ್ಚಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ತಿನಾರು ಅನಂತ ಪದ್ಮನಾಭ ಅಸ್ರಣರೆಗಳ ಎನ್ನ ವಂದನೆ ಮಲ್ತೊಂದು ಮಹಾಗಣಪತಿ ದೇವಸ್ಥಾನ ಉರ್ವಸ್ಟೋರ್ ಮತ್ತು ತಂತ್ರಿಲು ದೇರೆಬೈಲು ಬ್ರಹ್ಮಶ್ರೀ ಡಾಕ್ಟರ್ ಗುರುರಾಜ ತಂತ್ರಿಲೆಗಳ ಎನ್ನ ಸಾಷ್ಟಾಂಗ ವಂದನೆ ಮಲ್ತೊಂದು ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು, ಆತ್ಮೀಯರು, ಆದರಣೀಯ ಹಿರಿಯರು ಒವೇ ಒಂಜಿ ಸಂದರ್ಭಡು ಆರು ಪಾತ್ರೆಯನ್ನು ಒಂದೇ ಒಂದು ವಿಷಯ ರಾಜ ಮಹಾಗಣಪತಿ ಎಲ್ಲಿ ಸಿಕ್ಕಿದ್ರು ಒಂದೇ ಒಂದು ಗಣಪತಿಯ ವಿಷಯ ಬಿಟ್ಟು ಅವ್ರು ಬೇರೆ ಏನು ಮಾತಾಡೋದು ಇಲ್ಲ. ಅಂಚಿನ ಅಧ್ಯಕ್ಷರೇನಂಚಿನ ಆದರಣೀಯ ಸುರೇಂದ್ರ ಅವರೇ, ಆತ್ಮೀಯರು, ಲಕುಮಿ ತಂಡದ ಮುಖಾಂತರ ಕಲಾವಿದರಾದ ಭಾರಿ ಯಶಸ್ವಿಯಾದ ಕೊಡಗಿನ ಕುರುಂದುಪುನಂಚಿನ ಲಯನ್ ಕಿಶೋರಣ್ಣರೇ, ಅದೇ ರೀತಿದ ಮಣ್ಣಗುಡ್ಡ ಗುರ್ಜಿ ಸಮಿತಿದ ಅಧ್ಯಕ್ಷರು ಆದರಣೀಯ ಹಿರಿಯನಂಚಿನ ರಮಾನಂದ ಪಾಂಗಳ್ರೆ, ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾದ ಗುರಿಕಾರಲಾದ ಭಾರಿ ವಿಶೇಷವೇನಂಚಿನ ಕೊಡಗಿನ ಕುರಿತಿನಂಚಿನ ಗೌರವಾನ್ವಿತ AC ಬಂಡಾರ್ಲೆ, ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮೂಡುಕೆರೆ ಶ್ರೀ ಮಂಜುನಾಥ್ ಬಂಡಾರ್ಲೆ, ಶೆಡ್ಡೆ ಮಂಜುನಾಥ್ ಬಂಡಾರ್ಲೆ, ಮಂಜುನಾಥ್ ಅಣ್ಣಗಳ ಸಾಷ್ಟಾಂಗ ವಂದನೆ ಮಲ್ತು ಅವು ಮಾತ್ರ ಈ ಒಂದು ಕಾರ್ಯಕ್ರಮದ ಉಪಸುಪ್ಪನಂಚಿನ ಹಿರಿಯನಂಚಿನ ಗುಡ್ಡೆಗೊತ್ತು ಮನೆತನದ ಗೌರವಾನ್ವಿತ ಆದರಣೀಯ ಭುಜಂಗಣ್ಣರೇ, ಉಪಸುಪ್ಪನಂಚಿನ ರಾಜಗೋಪಾಲ್ ರೈಕಲೆ, ಅದೇ ರೀತಿಯ ಉಪಸುಪ್ಪನಂಚಿನ ಮಾಜಿ ಮೇಯರಂಚಿನ ಭಾಸ್ಕರ್ರೆ, ಸೇರ್ನಂಚಿನ ಮಾತಾ ಹಿರಿಯರೇ, ಭಕ್ತಾಭಿಮಾನ್ಲೆ, ಪೂರ ಎನ್ನ ಕ್ಷೇತ್ರದಕ್ಲೆ ಪುದರ್ ಪಂಡ್ರೆ ಪೋಪುಜಿ ಪಂಡ ಸುರುಕೆ ಎಂಕ್ ಸನ್ನೆ ಮಲ್ತೇರಿ ಬೇಗ ದಾಮಣ್ಣ ಬೇಗ ಮುಗಿಸ್ಬೇಕು ಅಂತ ತಡಾತಂಡು ಅಂಚಾದ ಜಾಸ್ತಿ ಪುರ್ತು ಪಾತ್ರಂದೆ
ಅಧ್ಯಕ್ಷೆ ನೆಲೆಟ್ಟು ಒಂಜಿ 2 ಪಾತ್ರೆಡು ಒಂದು ಪಂಡೇರು ಒಯ್ಕಲ ಹಿರಿಯಾಕುಲು ಪಂಡಿಲಕ್ಕನೆ ಋಣಾನುಬಂಧನ ಪಶುಪತ್ನಿಯ ಸುತಾಲಯ ಒಯ್ಕಲ ಒಂಜಿ ಋಣಾನುಬಂಧ ಬೋಡು ಯಾನ ಹಿರಿಯಾಕುಲು ಪಂಡಿನಂಚಿನ ಈ ಋಣಾನುಬಂಧ ಬಾರಿ ಒಂಜಿ ಎಡ್ಡೆ ರೀತಿಯ ಗಣಪತಿ ಆ ಅವಕಾಶ ಮಲ್ತಕೋರ್ನಿ ಎಂಚಿನ ಏರೆಗೆ ಅಂದು ಕೇಂಡ ಎಂಕಲ್ನ ಆತ್ಮೀಯ ಮಿತ್ರಯನಂಚಿನ ಮುಡಾರೆ ಸತೀಶ್ ಆಳ್ವೆರೆಗೆ ನಿಜವಾದ ಪಣಂದಾಂಡ ವಾರೀತಿದ ಯೋಗ ಭಾಗ್ಯ ಅಂದು ತೂಲೆ ವರ್ಷಕ್ಕೆ ಒಂಜಿ ಸಲ ಶರವು ಮಹಾಗಣಪತಿ ದೇವೇರ ಬತ್ತದ ಕುಲುನಂಚಿನ ಜಾಗಡೆ ಇನ್ನು ರಥ ಉಂತುಂದುಂಡು ಅಂದು ಪಣದಾಂಡ ಅವಲ ಒಂಜಿ ಬಾರಿ ಒಂಜಿ ಮಲ್ಲ ರೀತಿಯ ಭಾಗ್ಯ ಹಿರಿಯಕ್ಕಲು ಪಂಡಿನಂಚಿನ ವಿಚಾರ ಉಂಡು ಸೋಸ ಹಾನಂ ನಾಸ್ತಿ ಅಸಾಧ್ಯಾಂ ನರಣಾಂ ದಾದ ಅರ್ಥ ಅಂದು ಕೇಂಡ ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಇನಿ ಉತ್ಸಾಹಿ ಶಾಲೆಯಾದ ಮನುಷ್ಯರೇರು ಇನಿ ಒಂದು ಏರೆಗೆ ಎಂಕುಲು ಪನೋಲಿ ಅಂದು ಕೇಂಡ ಮುಡಾರೆ ಸತೀಶ್ ಆಳ್ವರೆಗೆ ಪನೋಲಿ ದೇವೇರರಿಗೆ ಬಾರಿ ಎಡ್ಡೆ ಮಲ್ದೇರು ದೇವೇರ ಎಡ್ಡೆ ಮಲ್ತಿನಂಚಿನ ಆ ಒಂಜಿ ಕೊಡ್ತಿನಂಚಿನ ಅವಕಾಶ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂದು ಪನ್ಪುನಂಚಿನ ಭಾವನೆಡು ಎಂಕ್ ದೇವರ ಕೊಡ್ತೀನಿ ಪುನರಪ್ಪಿ ದೇವರ ಕೊರಡು ಪನ್ಪುನಂಚಿನ ಭಾವನೆ ಎಂಕುಲು ಮಸ್ತ್ ಜನಕಡೆ ಕಾಸ್ತೂಪ ಮಸ್ತ್ ಜನಗಳಿಗೆ ದೇವರ ಮಸ್ತ್ ಭಾರಿ ಮಲ್ಲ ರೀತಿಯ ಅವಕಾಶನ ಕೊಡ್ದು ಆರ್ಥಿಕವಾದ ಭಾರಿ ಶಕ್ತಿವಂತ ಮಲ್ತದ ತೂಪುನಂಚಿನ ತೂತಿನಂಚಿನ ಎಂಕುಲು ತೂಪ ಆಂಡ ಇನಿ ಮುಡಾರೆ ಸತೀಶ್ ಆಳ್ವೆರ್ ಲಕ್ಷ ರೂಪಾಯಿ ಖರ್ಚು ಮಲ್ತದೆ ಆ ದೇವರ ಮಹಾಗಣಪತಿನ ಐಟ್ ಕುಲ್ಲುನಂಚಿನ ಒಂಜಿ ತೂವೋಡು ಕೇವಲ ಯಾನ ಮಾಂದ್ರ ತೂಪುನತ್ತು ಎನ್ನ ಕುಟುಂಬ ಮಾಂದ್ರ ತೂಪುನತ್ತು ಇಡೀ ಭಗವದ್ಭಕ್ತಿಯರ ತೂವೋಡು ಪನ್ಪುನಂಚಿನ ಆ ಬರಿ ಮಲ್ಲ ಮನಸ್ಸಿನದಿ ಒಂದು ಇನಿ ಪುಷ್ಪಕರತನ ಇನಿ ಒಂಜಿ ಲೋಕಾರ್ಪಣೆ ಕೊರ್ಪುನಂಚಿನ ಬಾರಿ ಮಲ್ಲ ಬೇಲೆನಾರು ಮಲ್ದೇರು ಯಾನ ಸ್ವಾಮಿಲು ಪಂಡಿಲಕ್ಕನೆ ತಂತ್ರಿಲು ಪಂಡಿಲಕ್ಕನೆ ಹಸರಣ್ಣರ ಪಂಡಿಲಕ್ಕನೆ ಅರೆಗೆ ನನಾತ್ ಯೋಗ ಭಾಗ್ಯ ತಿಕ್ಕಾಡು ನನಾತ್ ಶಕ್ತಿ ಸಾಮರ್ಥ್ಯ ಕೊರಾಡು ನನಾತ್ ಆರೋಗ್ಯ ಆಯುಷ್ಯ ಕೊರಾಡು ನನಾತ್ ಒಂದೇ ರೀತಿಯ ದೇವರನ ದೈವದ ಬೇಲೆ ಚಾಕ್ರಿ ಮಲ್ಪುನಂಚಿನ ಆ ಯೋಗ ಭಾಗ್ಯ ಅರೆಗೆ ಕುಟುಂಬದಕ್ಲೆಗೆ ತಿಕ್ಕಾಡು ಅಂದು ಪನ್ಪುನಂಚಿನ ಪ್ರಾರ್ಥನೆ ನಾನು ಈ ಸಂದರ್ಭದ ಮಲ್ಪುವೆ. ಪೋಯಿ ವರ್ಷ ಸುರೇಂದ್ರ ರಾಯರು ಒಂಜಿ ಪಾತ್ರೆ ಪಣದಿತ್ತೇರು ವೇದವ್ಯಾಸರೇ ನಾವು ಹೊಸದಾಗಿ ರಥವನ್ನು ಎಳಿಬೇಕು ವ್ರತವನ್ನು ಮಾಡಿದ್ದೇವೆ. ರಥೋತ್ಸವದ ಸಂದರ್ಭದಲ್ಲಿ ರಥವನ್ನು ಎಳೆಯುವಾಗ ಗಣಪತಿ ಬಹಳ ಪ್ರಸನ್ನರಾಗಿದ್ದುಕೊಂಡು ಆ ರಥದಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಪುಷ್ಪಕ ರಥದಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಜನರು ಏನು ಈ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ಪ್ರಾರ್ಥನೆ ಆ ಗಣಪತಿ ರಾಜ ಗಣಪತಿ ಕೇಳಿಸ್ಕೊಳ್ತಾರೆ. ದೇವರು ಸಂಪನ್ನರಾಗಿ ಖುಷಿಯಲ್ಲಿರುವಾಗ ನಾವು ಕೇಳಬೇಕಂತೆ. ದೇವರು ಖುಷಿಯಲ್ಲಿರುವುದು ಯಾವಾಗ ಅಂತ ಕೇಳಿದರೆ ರಥದಲ್ಲಿ ವಿಜೃಂಭಿಸುವಂಥ ಸಂದರ್ಭದಲ್ಲಿ ಪುಷ್ಪಕ ರಥದಲ್ಲಿ ಕೂತ್ಕೊಂಡು ಆ ಪೂಜೆಯನ್ನು ಸ್ವೀಕಾರ ಮಾಡುವಾಗ ದೇವರು ಭಾಳ ಪ್ರಸನ್ನರಾಗಿರ್ತಾಳೆ. ಅವತ್ತು ನಾವು ಅಲ್ಲಿ ಹೋಗಿ ಕೇಳಬೇಕಂತೆ, ದೇವರೇ ನನ್ನ ಬೇಡಿಕೆಗಳೇನು, ನನ್ನ ವೈಯಕ್ತಿಕಗಳ ಬೇಡಿಕೆಗಿಂತ ಹೆಚ್ಚು ಸಮಾಜದ ಬೇಡಿಕೆಗಳನ್ನು ಕೇಳಿದರೆ ದೇವರು ಕೊಡ್ತಾರೆ ಅಂತ ಹೇಳೋದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇವತ್ತು ಸಮಾಜದ ಬೇಡಿಕೆ ಪ್ರಕಾರ ಆ ದೇವರನ್ನು ಸಂತುಷ್ಟ ಮಾಡಬೇಕು. ದೇವರು ಸಂತುಷ್ಟರಾದರೆ ಇಡೀ ಹಿಂದೂ ಸಮಾಜ ಸಂತುಷ್ಟರಾಗ್ತದೆ ಅಂತೇಳೋದು ಚಿಂತನೆಯ ಕಾರ್ಯಕ್ರಮ ಇವತ್ತಿನ ಇನಿತ ಈ ಕಾರ್ಯಕ್ರಮ ಪುಷ್ಪಕ ರಥದ ಆ ಲೋಕಾರ್ಪಣೆ ಐಕಾದ ಆ ಸಂದರ್ಭಡು ರಥ ವಿಪುಣಂಚಿನ ಸಂದರ್ಭಡು ಎಂಗೆ ನೆಂಪುಂಡು ಶ್ರೀಧರ್ ಮಣಿಯಾಣಿಯರು ನಮ್ಮ ಸುರೇಂದ್ರ ರಾವೇರು ಮುಡಾರೇರು ಸತೀಶ್ ಆಳ್ವೇರು ಪೂರ ಪಂಡಿನಿ ನಮ್ಮ ರೈತ ವೈಪು ಆಂಡ ಮಿತ್ತಿಡು ವಯ್ಯರ್ ಅಡ್ಡ ಹಾಪುಂಡು ಏನೈಕೆ ಒಂಜಿ ಪಾತ್ರೆ ಪಂಡದಿತ್ತೆ. ಈ ವರ್ಷ ರಥ ವೈಪುನಾಗ ವಯ್ಯರನ್ನು ದಿದ್ದೇರೆ ಮೆಸ್ಕಾಂ ದಕ್ಲಡ ಪಂಡದಿ ಅಂತ ದೆದ್ದಿಪ್ಪವನಂಚಿನ ವ್ಯವಸ್ಥೆ ಮಲ್ಪೆ ರಥ ವೈಪುಗ ಬರ್ಪಿ ವರ್ಷ ರಥ ವೈಪುನ ದುಂಬು ಆ ರಥದ ಎದುರು ವೈಪುನಂಚಿನ ಉಪ್ಪುನಂಚಿನ ಪೂರ ವಯರ್ನು ಅಂಡರ್ಗ್ರೌಂಡ್ ಮಲ್ಪುಗ ಅಂತ ಪಂಡದಿತ್ತೆ ಸ್ಯಾಂಕ್ಷನ್ ಆದ ಬೈದಂದು ಅತಿ ಶೀಘ್ರಡ್ ಎಂಕು ತೋಜುನು ಒಂಜಿ ತಿಂಗಳ್ದುಲೆ ಆ ಬೇಲೆನು 15 ದಿನದೊಳೆ ಆ ಬೇಲೆನು ಪ್ರಾರಂಭ ಮಲ್ಪುನಂಚಿನ ವ್ಯವಸ್ಥೆನ ಮಲ್ಪುವ ಸರಿಸುಮಾರು 70 ಕೋಟಿ ರೂಪಾಯಿ ಮುಲ್ಪನೆ ಉಲ್ಲೇರು ಎಂಕಲ್ನ ಆತ್ಮೀಯ ಮಿತ್ರ ಏನಂಚ ರಾಧಾಕೃಷ್ಣರು ಎಂಕ ಆರು ಒಂಜಿ ಮನಸ್ಸಡು ಒಂಜಿ ಆಲೋಚನೆ ಕೊರಿಯರು ರಾಧಾಕೃಷ್ಣರು ಉಲ್ಲೇರು ಆರೇನು ತೂಯ್ಬೇಕು ಎಂಕ ನೆನ ಬತ್ತೀನಿ ಸ್ವಾಮಿಲೆ ಗೋಕರ್ಣಾಥೇಶ್ವರ ದೇವರ ಪೋಪುನಂಚಿನ ಶೋಭಾಯಾತ್ರೆ ಪೋಪುನಂಚಿನ ಭಾರಿ ಮಲ್ಲ ವಿಜೃಂಭಣೆದ ಜಾತ್ರಾ ಮಹೋತ್ಸವ ಓವು ಒಂದು ಕೇಂದ್ರ ನವರಾತ್ರಿ ಉತ್ಸವ ಆ ಉತ್ಸವ ಪೋಪುನಂಚಿನ ಸಂದರ್ಭಡು ಈ ಇಡೀ ದೇವಸ್ಥಾನದ ಒಂಜಿ ಸುತ್ತು ಪಾಡದ ಬರ್ಪುನಂಚಿನ ಸಂದರ್ಭ ಕಾರ್ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನದ ದೇವರ ಪೋಪುನಂಚಿನ
ಆ ಒಂದು ವಿಶೇಷವಾಯಿನಂಚಿನ ಶೋಭಾಯಾತ್ರೆ ಪೋಪುನಂಚಿನ ಕಾರ್ಯ ಆ ಪೋಪುನಂಚಿನ ರಸ್ತೆ ಮಂಗಳದೇವಿಯ ತೇರು ವೈಪುನಂಚಿನ ಸಂದರ್ಭ ಅಂಚನೆ ಉರ್ವ ನಮ್ಮ ಮಹಾಗಣಪತಿ ದೇವೇರನ ರಥ ವೈಪುನ ಮುಲ್ಪ ಪೂರ ವಯರ್ಡ್ ಮಿತ್ತು ನೇಲೊಂದುಂಡು ಅವೇನು ಅಂಡರ್ಗ್ರೌಂಡ್ ಮಲ್ಪೋಡು ಒಂದು ಪನ್ಪುನಂಚಿನ ಚಿಂತನೆ ಐಕ್ ಮನವಿನ ಬಕ್ಕ ಪ್ರಸ್ತಾವನೆಯನ್ನು ಮಲ್ತೊಂದು ಮುಲ್ತ ಮೆಸ್ಕಾಮ್ದ ಇಲಾಖೆದಕ್ಲಡ ಬೋರ್ಡ್ ಇತ್ತಿನ ಪ್ರಸ್ತಾವನೆಯನ್ನು ಮಲ್ಪೊಂದು ಅವೇನು ಸರ್ಕಾರದ ಮಟ್ಟದ ಪೋನಾಗ ಮಂತ್ರಿಗಳಿಗೆ ಅಧಿಕಾರನಕ್ಲೆಗೆ ಸಂಬಂಧಪಟ್ಟನಕ್ಲೆಗೆ ಐತ ವಿಚಾರನ ಮಂಡನೆ ಮಲ್ತೊಂದು ಇನಿ ನನ್ನ ದುಂಬು ಗೋಕರ್ಣಾಥೇಶ್ವರ ದೇವರ ಪಪ್ಪುನಂಚಿನ ಈ ಶೋಭಾಯಾತ್ರೆ ಪಪ್ಪುನಂಚಿನ ಈ ಮಣ್ಣಗುಡ್ಡೆ ಆದ ನಾರಾಯಣಗುರು ವೃತ್ತ ಆದ ಲಾಲ್ಬಾಗ್ ಆದ ಕೇಸರಾವ್ ರೋಡ್ ಆದ ಬರ್ಪುನಂಚಿನ ಸಂದರ್ಭಡ್ಲ ಎಲ್ಲ ವಯರ್ಗಳು ಇನ್ನು ನೆಲದ ಮೇಲದ ಆಕಾಶದಲ್ಲಿರಲ್ಲ, ನೆಲದ ಅಡಿಯಲ್ಲಿ ಹಾಕಿ ಕೊಡ್ತೇವೆ. ಹಾಗಾಗಿ ಇದೆಲ್ಲ ಆಗಬೇಕಾದ್ರೆ ಕಾರಣಕರ್ತ ಏನು ಅಂತ ಕೇಳಿದರೆ ಪ್ರಾರಂಭದ ಚಿಂತನೆ ಮಲ್ತಿನ ಅಲ್ಪ ಅಂದ ಕೇಂಡ ರಾಜ ಮಹಾಗಣಪತಿನ ಕ್ಷೇತ್ರಡೆ ಆ ಚಿಂತನೆ ಆಯಿನಿ. ಆ ಚಿಂತನೆ ರಾಜ ಮಹಾಗಣಪತಿನ ಕ್ಷೇತ್ರಡೆ ಆಯ್ನ ಚಿಂತನೆ ಇನಿ ಈತಪುರ ಕಾರ್ಯಕ್ರಮ ಯಶಸ್ವಿ ಆದ ಆಯಲಕ್ಕ ಒಂದು ನಾನು 200 ಕೋಟಿ ರೂಪಾಯಿ ಕೇಳಿದ್ದು ಸರ್ ಸುರೇಂದ್ರಣ್ಣ, 200 ಕೋಟಿ ರೂಪಾಯಿ ಕೇಳಿದ್ದು ಕೇವಲ ಈ 4 ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಇನ್ನೂ 7 ದೇವಸ್ಥಾನಕ್ಕೆ 200 ಕೋಟಿ ರೂಪಾಯಿ ಕೊಟ್ಟದ್ದು. ಆದರೆ ಅವಾಗ ಮಂತ್ರಿಗಳು ಮತ್ತು ಬೇರೆ ಬೇರೆ ವಿಚಾರಗಳು ಬಂದಾಗ ಅಧಿಕಾರಿಗಳದು ಕೇವಲ ಮಂಗಳೂರು ನಗರಕ್ಕೆ 200 ಕೋಟಿ ಕೊಡಲಿಕ್ಕಾಗಲ್ಲ, ಸ್ವಲ್ಪ ಸುರತ್ಕರಿಗೊಂದು 60-70 ಕೋಟಿ, ಉಳ್ಳಾಲಕ್ಕೊಂದು 70-60-70 ಕೋಟಿ, ಮಂಗಳೂರಿಗೊಂದು 75 ಕೋಟಿ, ಹಾಗೆ 200 ಕೋಟಿಯ ಅನುದಾನ ಈ 3 ವಿಧಾನಸಭಾ ಕ್ಷೇತ್ರದ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡುವಂಥ ಕೆಲಸ ಕಾರ್ಯಗಳಿಗೆ. ಅದಕ್ಕೆ ಕಾರಣಕರ್ತ, ಅದಕ್ಕೆ ಪ್ರಾರಂಭ, ಅದಕ್ಕೆ ಅದು ಪ್ರೇರಣೆ, ಅದಕ್ಕೆ ಮನಸ್ಸಿನಲ್ಲೇ ಬರಬೇಕಾದಂಥದ್ದು ಎಲ್ಲಿ ಬಂದಿದ್ದು ಅಂತ ಕೇಳಿದರೆ ರಾಜ ಮಹಾಗಣಪತಿಯ ಕ್ಷೇತ್ರದಲ್ಲಿ ನೀವು ಹೇಳಿದಂಥ ಸಂದರ್ಭದಲ್ಲಿ ಬಂದದು. ಹಾಗಾಗಿ ತಂತ್ರಿಗಳು ಹೇಳಿದರು, ಗಣಪತಿ ಮನಸ್ಸು ಮಾಡಿದರೆ ಎಲ್ಲವೂ ಆಗುತ್ತೆ. ಅಂಥ ಒಂದು ವಿಶೇಷವಾದಂಥ ಶುಭ ಸಂದರ್ಭದಲ್ಲಿ ಎಲ್ಲ ಬಂಧುಗಳಿಗೆ ನಾನು ಹೇಳ್ತಾ, ಇವತ್ತಿನ ಈ ಕಾರ್ಯ ಯಶಸ್ಸಾಗಿದೆ. ನಮಗೆ ಗಣಪತಿ ದೇವರು ನನಗೆ ಕುಲದೇವರು, ನನ್ನ ಕುಲದೇವರು ಮಹಾಮಾಯ ಮಹಾಗಣಪತಿ. ಹಾಗಾಗಿ ಆ ಕುಲದೇವರ ವಿಶೇಷವಾದಂಥ ಆ ಸೇವೆ ಮಾಡುವಂಥ ಭಾಗ್ಯ ನಮಗೂ ಮಂಗಳೂರಿನ ಜನತೆಗೂ ಎಲ್ಲ ಬಂಧುಗಳಿಗೆ ಸಿಕ್ಕಿದೆ. ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನಷ್ಟು ಒಳ್ಳೆಯ ಸೇವೆಯನ್ನು ಮಾಡ್ತಾ ಆ ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರ ಆಗುವ. ಇವರು ಪ್ರಿಯಾ ಹರೀಶ್ ಅವರು ಆರ್ಯನ್ನ ಕ್ಲಾಸ್ಮೇಟ್, ಅಂಚಾದ ಆರ್ಯನ್ ಕೊಂಚೂರು ಜಾಸ್ತಿ ಪುಗಾರು, ಯಾನ್ಲಾರಲ್ಲ ಒಟ್ಟಿಗೆ ಕಾಲೇಜಲ್ಲಿ ಕಲ್ತೀನಿ. ಹಾಗಾಗಿ ನಾನು ಅವರಿಗೂ ಕೂಡ ವಿಶೇಷವಾಗಿ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ಭಕ್ತಾಭಿಮಾನಿಗಳಿಗೆ ಮಾತೆರೆಗಲ ಆ ಗಣಪತಿ ರಾಜ ಮಹಾಗಣಪತಿ ಆಗಲ ಗೆಡ್ಡೆ ಮಲ್ಪಡು ಅಂದು ಪಣೊಂದು ನನ ಮಹೋತ್ಸವ ಪುಷ್ಪಕರಥದ ಪ್ರಥಮ ಅಂಗಣ ಬಂಡಿ ಉತ್ಸವ ಆಯ್ರುಂಡು ಅವು ಪೂರ ಎಡ್ಡೆ ರೀತಿ ರಾವಡು, ಅನ್ನ ಸಂತರ್ಪಣೆ ಪೂರ ಎಡ್ಡೆ ರೀತಿ ರಾವಡು ಅಂದು ಪನ್ಪನಂಚಿನ ಪ್ರಾರ್ಥನೆ ಮಲ್ತೊಂದು ಭಗವದ್ಭಕ್ತರಿಗೆ ಎನ್ನ ವಿಶೇಷವಾಯಿನಂಚಿನ ಅಭಿನಂದನೆ ಶುಭಾಶಯ ಬಕ ಕುಡರ ಮಾತೆರ್ಲ ಒಂಜಿ ಮೂಡಾರ ಸತೀಶ್ ಆಳ್ವರೆಗೆ ಒಂಜಿ ತಾಟಿ ಬೊಟ್ಟುಡು ಒಳ್ಳೆ ನಾವು ಒಳ್ಳೆ ಕಿಶೋರಣ್ಣೆ ಪಂಡಿನ ಪನ್ಪುನ ಬುಡ್ಚತ ಅವು ಬುಡ್ಚು ಕಿಶೋರಣ್ಣೆ ಒಂಜಿ ಪಂಡದಿತ್ತೇರೆ ಅವು ಸರ್ ಈರು ಮಲ್ಪೋಡು ಯಾನ್ ಪನ್ಪೂಜಿ ಸುರೇಂದ್ರ ನಿಮ್ಮ ಜವಾಬ್ದಾರಿ ಇದೆ, ನಾನು ಹೇಳೋದಿಲ್ಲ ಮತ್ತೆ ಹೇಳ್ತೇನೆ ನಿಮ್ಮ ಹತ್ರ, ಅದನ್ನು ನೀವು ಮಾಡಿಸ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೇನೆ. ಕೆಲವರಿಗೆ ಅರ್ಥ ಆದುಪ್ಪು ಅರ್ಥ ಆವಂದಿನಕ್ಲೆ ಬಕ್ಕ ಮೆಲ್ಲ ಅರ್ಥ ಹಾಕೊಂಡು ಶುಭವಾಗಲಿ. ರಾಜ ಮಹಾಗಣಪತಿನ ಆಶೀರ್ವಾದಡು ದುಂಬದ ದಿನಟು ನಮ್ಮ ಶಾಸಕರು ಮಿನಿಸ್ಟರ್ ಆವಡು ಪಂಡದು ಬಾಯ್ಕೊಂದು ಮುತ್ತುದಂಚಿನ ನೋಡಿ ಮುತ್ತಲಿನ ಬಿರ್ಕಿನಂಚಿನ ಶಾಸರಿಗೆ ಬಿಡು ಉಡಲ್ದ ಸೊಲ್ಮಿನ ಸಂದಾಯ್ತ ಮಲ್ತಂದು ನಮ್ಮಡಪ್ಪ ರಮಾನಂದ ಪಾಗಳ ಮಣ್ಣಗುಡ್ಡೆ ಗುರ್ಜಿ ಸಮಿತಿದ ಗುರ್ಕಾರ್ಯರುಲ್ಲೇರು ಭಗವದ ಗೀತೆಡು ಸಿರಿ ರಂಗೆ ಪಂತಿನಿ ಈತೆ ವಾರಂಗೋಡ್ಲ ಉಪ್ಪು ಅಂಡ ಅಂತರಂಗೋಡು ಪರಿಶುದ್ಧವಾದ ಉಪ್ಪು ಪಡೆದು ತನ್ನ ಅಂತರಂಗನು ಪರಿಶುದ್ಧವಾದ ರೀತಿ ನೀಡಿದವರ ತಾನು ಮಲ್ಲ ಮಟ್ಟದ ತಾನೋಡು ಉಲ್ಲೇರು ಪಣ್ಣೆಂಡ ತಪ್ಪ ಒಂದು ರಡ್ಡು ಪಾತಿರನು ಪಾತಿರ್ವರ್. ಹಲೋ, ಬಂದವರು ಎಲ್ಲರಿಗೂ ಸ್ವಲ್ಪ ಮೇಲೆ ಹೇಳುತ್ತಾ ಸ್ಟೇಜಲ್ಲಿ ಇರುವಂಥ ಗಣ್ಯ ವ್ಯಕ್ತಿಗಳಿಗೂ ನನ್ನ ಸ್ವಲ್ಪ ಮೇಲೆ ಹೇಳುತ್ತಾ, ನಾನು ಮತ್ತು ನಮ್ಮ ಸುರೇಂದ್ರ ರಾಯರು 1917 ನಾವಿಬ್ಬರು ಆಗಿದ್ದೆವು. ಅವರು ಮೊನ್ನೆ ಒಂದು ದಿವಸ ನನಗೆ ಫೋನ್ ಮಾಡಿ ಹೇಳಿದರು, ಹೀಗೆ ನಮ್ಮ ದೇವಸ್ಥಾನಕ್ಕೆ ಒಬ್ಬರು ದಾನಿಗಳು ರಥವನ್ನು ದಾನ ಮಾಡ್ತಾ ಇದ್ದಾರೆ, ಸೊ ಅದರ ಸಲುವಾಗಿ ಆ ರಥವನ್ನು ನಿಮ್ಮ ಮಣ್ಣಗುಡ್ಡೆ ಗುರ್ಜಿಗೆ ಪೂಜೆ ಆಗುವ ಜಾಗದಲ್ಲಿ ತಂದು ಅಲ್ಲಿಂದ ನಾವು ವಿಜೃಂಭಣೆಯಲ್ಲಿ ಅದನ್ನು ನಾವು ಬ್ಯಾಂಡಿನ ವಾಲಕದ ಮೂಲಕ ಕೊಂಡೋಗ್ತೇವೆ. ಅದಕ್ಕೆ ನಿಮ್ಮ ಸೇವೆ ಆಗಬೇಕು, ನಿಮ್ಮ ಸಹಾಯ ಆಗಬೇಕಂತ ಹೇಳಿದರು. ಅದಕ್ಕೆ ನಾ ಕೇಳಿದೆ ಅವ್ರ ಹತ್ರ,
ನಮ್ಮಿಂದ ಎಂಥ ಸಹಾಯ ಆಗಬೇಕು ಅಂತೇಳಿ. ಅದಕ್ಕೆ ಸುರೇಂದ್ರ ಯಾರು ಹೇಳಿದರು, ನಿಮ್ಮ ಲೆಕ್ಕದಲ್ಲಿ ಭಜನೆ ಒಂದು ಸೇವೆ ಆಗಲಿ, ಅದು ಲಘು ಪಾನೀಯ ಸೇವೆ, ಅದು ನಮ್ಮ ಮಣ್ಣಗುಡ್ಡೆ ಸೇವಾ ಸಮಿತಿಯವರು ಎಲ್ಲ ಸೇರಿ ಎಲ್ಲ ಮಾಡಿದ್ದಾರೆ. ಅವರಿಗೂ ನನ್ನ ವಂದನೆಗಳು ಹೇಳುತ್ತಾ, ಆಮೇಲೆ ಕಡೆಯದಾಗಿ ಸತೀಶ್ ಆಳ್ವರಿಗೆ ದೇವರು ಒಳ್ಳೆಯದು ಮಾಡಲಿ, ನನ್ನ ಆಶೀರ್ವಾದ. ಜೈ ಹಿಂದ್. ಪುಲ್ಪೆನದ ಪಾತಿರುಡು ಉಡಲಗ ತಲ್ಮೆನ ಮಲ್ತಿನಂಚ ರರ್ಮಾನಂದ ಪಾಗಳ ಮೆರೆಗೆ ಬುಡು ಉಡಲ್ದ ಸೊಲ್ಮಿನ ನಮ್ಮ ಸಂದಾಯಿತ ಮಲ್ತಂದುಲ್ಲ ನಮ್ಮಡಪ್ಪ ಅದ್ಯಪಾಡಿ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸಿರರು ಶೆಡ್ಡೆ ಮಂಜುನಾಥ ಬಂಡಾರ್ಲು ಉಲ್ಲೇರು ಆರು ಪಚ್ಚ ಪಜಿರ ಕಂಡದ ನಡುಟು ಬಾನ ತುಪ್ಪಿನ ಎತ್ತರದ ಕಂಗು ಮರತ ಬರೀಟು ನಡಪನ ದೈವಾರಾಧನೆ ತುವ್ವೆರೆ ಭಾರೀ ಪೊರ್ಲು ಮೂಡಾಯಿ ಪಡ್ಡಾಯಿ ಬಡಕಾಯಿ ತೆನ್ಕಾಯಿ ಇಂಚ ನಾಲು ದಿಕ್ಕಲಿಡ್ದು ನಮ್ಮ ತುಳುವರೆಯನ್ನು ಕಾತಂದು ವರ್ಪಿನ ತುಳುವಪ್ಪೆನ ಮಟ್ಟಿಲಿಡು ಬುಲಿಗಿನಂಚಿನ ತುಳುವ ಮುತ್ತು ಏರಿಂದ ಕೇಂಡ ಅವು ನಮ್ಮ ಬಯಲು ಮೂಡಕೆರೆ ಶೆಡ್ಡೆ ಮಂಜುನಾಥ ಬಂಡಾರ್ಲು ನಮ್ಮ ಬಯಲು ಮೂಡಕೆರೆ ತಾ ಮೊಲ್ಲ ಗುರ್ಕಾರ್ಯರು ಪಣ್ಣೆಂಡಲ್ಲ ತಪ್ಪ ಒಂದು ಒವೇ ಬ್ರಹ್ಮಕಲಶದ ಕಾರ್ಯಲುಪ್ಪು ಜೀರ್ಣೋದ್ಧಾರದ ಕಾರ್ಯಲುಪ್ಪು ಒವೇ ಒಂಜಿ ಕಾರ್ಯಲು ಇತ್ತಿಂಡಲ್ಲ ನಮ್ಮ ಮಂಜುನಾಥ ಬಂಡಾರ್ಲು ಇತ್ತೆರಡ ಅಲ್ಪ ಆನೆ ಬಲ ಧೈರ್ಯ ಬಲ ಬಂಡೆಂಡ ತಪ್ಪ ಒಂದು ನಮ್ಮ ಇಂಚಿಪ್ಪ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಆಂಡ್ 4 ಸರ್ತಿ ಬ್ರಹ್ಮಕಲಶದ ಮುತಾಲಿಕೆ ಮೆರೆಗೆ ತೆಗೆದನು ಅವು ನಮ್ಮ ಸ್ವಾಮೀಜಿಲು ಪಣ್ಲಕ ದೇವೇರ ಕೋರ್ತಿನ ಅನುಗ್ರಹ ಪಣ್ಣೆಂಡ ತಪ್ಪ ಒಂದು ಅಂಚಿತ್ತಿ ಶೆಡ್ಡೆ ಮಂಜುನಾಥ ಬಂಡಾಲು ರೆಡ್ಡು ಪಾತಿರಡು ಪಂದರಡೆಯ ಭಿನ್ನ ಆಯ್ತಂದುಲ್ಲೆ. ರಾಜಾಮ ಗಣಪತಿ ದೇವರಿಗೆ ಮುಳ್ಪಡೆದು ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ವೇದಿಕೆ ಎನ್ನ ಬಾರಿ ಮುಟ್ಟದ ಸ್ವಾಮಿಲುಳ್ಳೇರು ಅಂಚನೆ ತಂತಿರದಾರುಳ್ಳೇರು ಸುರೇಂದ್ರ ಉಳ್ಳೇರು ಮಾತ ಎನ್ನಕಲಿ ಮಾತ ಒಪ್ಪುನಿ ಎದುರುಡಿತನ ಮಾಮಲ್ಲ ಭಕ್ತಿಯರ್ನಕಲೆ ಯಾನು ಪಾತಿರ್ನ ಎತ್ತು ಅಂಡ ಎನ್ನ ಮೆಗ್ಗೆನ ವಿಷಯಡು ಒಂಜಿ 2 ಪಾತಿರೋಡು ಆಪಣು ಎನ್ನ ಮುಡರದ ಇಲ್ಲು ಬಂಡ 4 ವರ್ಷದ ತುಂಬದ ಇಲ್ಲಿ ಐನು ಪನ್ನೀರ ಬಲ್ಲಿ ದಾಯಕೆಂಡ ಒಂಜಿ ಕಾಲೋಡು ಅವಳೊಂಜಿ ದಿನಕ್ಕೊಂಜಿ ಮುಡಿಯಾರಿ ಒಣಸುಗು ಪೋಂತರು ಅಂಡ ಆ ಇಲ್ಲದೊಂಜಿ ದೇವರು ಅದ್ಯಪಾಡಿದ ನೀಲಕಂಠ ಉಮಾಮಹೇಶ್ವರ ದೇವರು ಅದಕ್ಕೆ ಹಿರಿಯಾಕಲು ಮಾತಾ ನಮ್ಮ ಮುಸ್ಲಿಂ ಪೇರಡು ಇತ್ತಿನೇನು ದೆತೊಂದು ಆ ದೇವಸ್ಥಾನ ಕಟ್ಟದು 5 ಸರ್ತಿ ಬ್ರಹ್ಮಕಲಶ ಆಂಡು ಅವಳ ಒಂಜೇತಿ ನೊಟ್ಟು ಈ 5 ಸರ್ತಿದ ಬ್ರಹ್ಮಕಲಶೋಡು 2 ಸರ್ತಿ ಎನ್ನ ಮೆಗ್ಗೆ ಸತೀಶಾಲು ಭಾರಿ ಬತ್ತೆ ಬಂಡ ಓಡೆ ಮುಟ್ಟಕೆಂಡ ಒಂಜಿ ದೇವಸ್ಥಾನಗೂ ರಾಜಗೋಪುರ ಇತ್ತನಲ್ಲ ಭಾರಿ ಮಲ್ಲ ಒಂಜಿ ಎಡ್ಡೆ ಅವು ಮೊನ್ನೆ ಮಲ್ಪಾಯಿ 16 ವರ್ಷದ ದುಂಬು ಇತ್ತೆ 5 ಬೊಕ್ಕ 16 ವರ್ಷದ ಬೊಕ್ಕ ದೇವರ ನೈವೇದ್ಯನ ಕಂಪ್ಲೀಟ್ ಆಯನೇ ಕೊರ್ಪುಣಿ ಅವತ್ತಂದು ಎಡ್ಡೆಡ್ಡ ಕೆಲಸ ಮಲ್ತೊಂದುಲ್ಲೆ ಮಾತೆರ್ನಲ ಆಶೀರ್ವಾದೋಡು ನನಲ ಎಡ್ಡೆ ರೀತಿರು ಮಾತೆರಿಗಳ ಸಾಕಾರ ಪುಂಜಿನ ಯೋಗನಾಯಕ ಕೂರೋಡು ನರಮಾನಿ ದುಡ್ಡು ಮಲ್ತ ದಾಲ ಮಲ್ಪೆರಿಜ್ಜಿ ಪೋನ ಪತೊಂದು ಬೋಪುಜೀರು ಆಯ ಮಲ್ತನ ಕೆಲಸ ಏತೋ ಉಂಡು ಯಾನು ಪುಗರ ಬೆಲ್ಲೆ ಮಾತೆರಿಗಳ ಗೊತ್ತುಂಡು ನಲ್ಲ ಕೊರ್ಪುನಂಚಿನ ಯೋಗ ಭಾಗ್ಯ ಮಾತಾಗಿ ತಿಕ್ಕಾಡನ್ನು ಪಂಡದು ನಿಖಲ ಮಾತ ಆಶೀರ್ವಾದೋಡು ಇಂಚಿನ ಮಲ್ಲ ತೇರಾದು ಬೋಳು ನಲ್ಲ ಕೊರ್ಪುನ ಯೋಗ ತಿಕ್ಕಾಡು ಐಟ್ಲ ಸುರೇಂದ್ರನ ಒಂಜಿ ಮುತಾಲಿಕೆಡು ನಡತನ ಕೆಲವು ವರ್ಷ 28 ವರ್ಷೋಡು 6 ಮಲ್ತನ ಸೇವೆಡು ಆಯಲ ಒಂಜಿ ಭಾಗ್ಯ ಅದಲ್ಲಿ ಎಂಕ್ಲಿನ ಮಾತಲ್ಲಿ ತೊಂದು ಎಡ್ಡೆಡ್ಡೆ ಕೆಲಸ ಮಲ್ಪನ ಯೋಗನು ಕೊಡ್ತಾರೆ ಎಂಕ್ಲಿಗೆ ಆ ರಾಜ ಗಣಪತಿ ದೇವರು ಮಾತಿರಲಿಲ್ಲ ಎಡ್ಡ ರೀತಿ ನಡಪಾಡು ಮಣದು ಎನ್ನರಡ್ಡ ಕೈ ಬಾರಿ ಪೊರ್ಲುದ ಮದಿಪನು ಕೊರ್ದು ಲೇಸಿಗೆ ಎಡ್ಡೆಪ್ಪನು ಬಾಯ್ಕಿನಂಚಿನ ಶೆಡ್ಡೆ ಮಂಜುನಾಥ ಬಂಡಾರ್ಲೇಕ್ಲ ಬುಡು ಉಡಲ್ದ ಸುಲ್ಮೀನು ಸಂದಾಯ್ತ ಮಲ್ತೊಂದುಲ್ಲೆ ನಮ್ಮ ತುರ್ತುರ್ದ ಅವರ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಗುರುಕಾರ್ಯ ರಂಚನೆ ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷರು AC ಬಂಡಾರ್ಲು ಮಾತಿರ್ಗ್ಲ ಕುಲ್ದಿನಲ್ತಿರ್ದೆ ಎಡ್ಡೆಪ್ಪನು ಬೈಕದಿರು ಅರೆಗೊರ ಜೋರ್ದ ತಾಟಿದ ಮಾನದಿಗೆ ಮಾತಿರ್ಲ ಕೊರಡು ಅಂಚನೆ ನಮ್ಮಡಪ್ಪ ಲಕುಮಿ ಅಂಚನೆ ಲಲಿತೆ ನೆತ್ತ ನಿರ್ಮಾಪಕರು ತಂಡದ ಗುರುಕಾರ್ಯರು
ಕಿಶೋರ್ ಡಿ ಶೆಟ್ಟಿ ಮೇರ್ಲ ಉಲ್ಲೇರು ಪೊರ್ತುದ ತುರ್ತುಡ್ದವ್ರ ಯಾಲ್ನ ಪಾತಿರುಜಿ ಪಂದು ಅರ್ಲ ಲೇಸುಗ ಎಡ್ಡೆಪ್ಪನು ಬೈಕ್ದೇರು ಅಂಚನೆ ನಮ್ಮ ಇನ್ನಿತ ಲೇಸದ ಗುರ್ಕಾರ್ಮೆದ ಮಣ್ಣೆಟ್ಟು ಉಪ್ಪುನಾರು ನಮ್ಮ ಅಧ್ಯಕ್ಷರು ಆರ್ಲ ನಮ್ಮ ಪೊರ್ತುದ ತುರ್ತುನು ಅರ್ಥ ಮಲ್ತೊಂದೇರು ಅರ್ನ ಬಗ್ಗೆ ಪನ್ಪಿನಿಂದಾಂಡ ನಮ್ಮ ಉಡಲಡು ಪ್ರಾಮಾಣಿಕತೆ ಪನ್ಪಿನ ಇತ್ತಂಡ ನಮ್ಮ ಪಗೆಮಾನಿಯತ್ಗೆ ಪ್ರಪಂಚದ ಮಾತಿರ್ಲ ಆಯುಧ ಅನ್ನೋದು ಇದು ಶರಣಾಪೆರಿಗೆ ಪಣ್ಣಂಡ ಮೇರೊಂಜಿ ಅಜಾತ ಶತ್ರು ಅರೆಗ್ ಪಗೆಮಾನಿ ಲೇಜಿ ಏರ್ಲ ದೇವಸ್ಥಾನಗ್ ಬರಡು ಆಕ್ಲಿನ ಭಾರೀ ಒಂಜಿ ತೆಲಿಕೇಡು ಬಡವೇ ಬಲ್ಲಿದೆ ಪನ್ಪಿನೇನು ತೂವಂದೆ ಪ್ರತಿಯೊರಿಲ್ನ ಎಡ್ಡೆ ರೀತಿಡು ಬಾಮಿದು ಪಾತಿರ್ನ ವ್ಯಕ್ತಿತ್ವ ನಮ್ಮ ಅಧ್ಯಕ್ಷರನ್ನ ಅಂಚೆತ್ತಿನಿಡ್ದಾವ್ರೆ 26 ವರ್ಷೋಡ್ದು ಆ ಗುರ್ಕಾರ ಪಟ್ಟೋಡ್ದು ಪಿದೈ ಬೈದ್ಜೇರು ಅರಿನು ನಮ್ಮ ಲೆಪ್ಪುನೇ ಅಧ್ಯಕ್ಷರು ಬಂದು ಇನ್ನಿತ ದಿನದ ಅಧ್ಯಕ್ಷರಲ್ಲ ಆರು ಅಂಚನೆ ನಮ್ಮ ದೇವಸ್ಥಾನದ 26 ವರ್ಷೋಡ್ಲ ಅಧ್ಯಕ್ಷರಾದ ಆರು ಸೇವೆನ ಸಂದಾಯಿತ ಮಲ್ತಂದುಲ್ಲೇರು ಅಂಚಾದ ಅವರ ಜೋರ್ದ ತಾಟಿದ ಮಾನಾದಿಗೆ ನಮ್ಮ ಸುರೇಂದ್ರ ರಾಯರಿಗೆ ನಿಕಲು ಕೊರಡು ಪಂಡದ ಯಾನು ಭಿನ್ನಾಯ್ತಂದುಲ್ಲ ಈತೆ ನಮ್ಮ ಸೊಲ್ಮೆ ಸಂದಾವನ ಅಂಚಿನ ಪೊರ್ತು ಗೋಪಾಲಕೃಷ್ಣ ಪೂಜಾರ್ಲು ಪಾತಿರು ಸೊಲ್ಮೆ ಸಂದಾವಡು ಪಂಡು ಕೇನೊಂದುಲ್ಲೆ ಗಣಪತಿ ದೇವರನ್ನು ವಂದನೆ ಮಲ್ತೊಂದು ಇತ್ತನೆ ಸಮಯ ಕರಿ ದಂಜ ಕರಿ ನೀಡ್ತಾರ ಯಾನು ಭಾರಿ ಶಾರ್ಟ್ ಹಿಡಿದು ವಂದನಾರ್ಪಣೆ ಮಲ್ತು
ಆಸೆದ ಕಣ್ಣೀರು ಊರುದ பொண்ணு చెడుపున మర్మతుయనా ಕೃಷ್ಣನುತ ಕೊಳ್ಳಲ ನೂದುವ ಕೃಷ್ಣ ಕೊಳ್ಳಲ ನೂದುವ ಕೃಷ್ಣ ಕೊಳ್ಳಲ ನೂದುವ
ನಮಗೆ ಸಣ್ಣ ದೊಡ್ಡ ವಿಘ್ನಗಳ ಸಾಧಿಸುವಾಗ ಪುಣ್ಯವಂತರಿಂದ ಮಗು ಪೂಜೆಗೊಂಡಾಗ ಪುಣ್ಯವಂತರಿಂದ ಮಗು ಪೂಜೆಗೊಂಡಾಗ ನಮಗೆ ಕಣ್ಣ ದಪ್ಪವಾಗುವಂತೆ ಕಾಣಿಸುವಾಗ ನಮಗೆ ಕಣ್ಣ ದಪ್ಪವಾಗುವಂತೆ ಕಾಣಿಸುವಾಗ ರಾಘವೇಂದ್ರ
സ്വാമി നാമ പാടിടാം ചരണമംഗല ഘോഷമൊരു പമ്പയിലൊരു തർപ്പണവും പമ്പ സത്യയിൽ കഴിച്ചു സ്വാമി നാമ പാടിടാം ഗണപതിക്കൊരു നാളികേരമയ്യപ്പ അപ്പ ഗണപതിക്കൊരു നാളികേരമയ്യപ്പ ഗണപതിക്കൊരു നാളികേരമയ്യപ്പ അപ്പ ഗണപതിക്കൊരു നാളികേരമയ്യപ്പ.
ಹುಟ್ಟಿ ಹುಟ್ಟಿನೇನ ಸರ್ಪಶಾಲಿ ಕಂಠ ರಾಮದೇವರ
ಚಂದ್ರನುತ ಸಕಲ ಜಗವ ಬೆಳಗುವ ಚಂದ್ರನುತ ನಿವನ ನೋಡಿ ಮಗಳ ನಾಚುವ ಸಾಂದ್ರವಾಯಿ ಕಂಠರಿಕ್ಷ ಮಧುರನಾದದಿ ಸಾಂದ್ರವಾಯಿ ಕಂಠರಿಕ್ಷ ಮಧುರನಾದದಿ ಮಂದಮಲ್ಲಯ ಮಾರುತತ ತಲೆಯ ನಾಡುವ ಮಂದಮಲ್ಲಯ ಮಾರುತತ ತಲೆಯ ನಾಡುವ ಬಾರಸಕ್ಕೆ 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 ಹೋಗುವ ರಾಸಕ್ಕೆ ನಯಾಡುವ ಸಾಕ್ಷ ಕೃಷ್ಣನುತ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುದಯ ರಸವ ನೆರೆದುವಂತಿದೆ ನಾದದ ಸುದ ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುದಯ ರಸವ ನೆರೆದುವಂತಿದೆ ವಾದಿಸುತ್ತಿವ ಬಬದ ತಾಪ ಬಡಗಿದಂತಿದೆ ವಾದಿಸುತ್ತಿವ ಬಬದ ತಾಪ ಬಡಗಿದಂತಿದೆ ಮಾಧವಿ ಫಲರಾಸ ಕ್ರೀಡೆ ತೋರುವಂತಿದೆ ಮಾಧವಿ ಫಲರಾಸ ಕ್ರೀಡೆ ತೋರುವಂತಿದೆ ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ ಸಾಕ್ಷ ಕೃಷ್ಣನುತ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕುಮೆ ಮುರುಳಿ ರೂಪದಲ್ಲಿ ಇಬುದು ಹೊಳೆಯಿತು ಲಕುಮೆ ಮುರುಳಿ ರೂಪದಲ್ಲಿ ಇಬುದು ಹೊಳೆಯಿತು ಭಕ್ತಿ ಹರಿದು ಎಲ್ಲ ಮನ ಪ್ರಸನ್ನವಾಯಿತು ಭಕ್ತಿ ಹರಿದು ಎಲ್ಲ ಮನ ಪ್ರಸನ್ನವಾಯಿತು ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ ಸಾಕ್ಷ ಕೃಷ್ಣನುತ ಕೊಳ್ಳಲನೂದುವ ಬಾರಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾಕ್ಷ ಕೃಷ್ಣನುತ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ.
ಎಂಕಲ ಏತು ಪೂಜೆ ಪುಣ್ಯದ ಅಂಕೆ ಬೋಡು ಕೂಡ ಏತು ಉತ್ಸವ ಮಲ್ತನ ಪುಣ್ಯದ ಅಂಕೆ ಬೋಡು ಹಾಗಾದ್ರೆ ನಮ್ಮ ಪಂಡಿತರಾದ ಬಂದಾಗ ನಮ್ಮ 10ನೇ ವಂಜಾಂಶತ್ತು 100ನೇ ವಂಜಾಂಶತ್ತು 1000ದ ವಂಜಾಂಶ ಒಂದು ಪಾಯಿಂಟ್ ಎಲ್ಲ ನಮ್ಮ ಪುಣ್ಯ ಬುದ್ಧಿಗೋರೆ ನಮ್ಮ ತಯಾರಿಚ್ಚ ಆನ ನಮ್ಮ ದಾದ ಕೊರಪು ನಮ್ಮ ಪಂಡಿ ನಮ್ಮನೆ ಪಂಪಿನಿ ಈಗಲ ಏತಕ್ಕೆ ಏನಾರು ಆತ ಕಾಸು ಕೊರಪು ಎಂಟು ತವೇಪ್ಸಿತಂ ಧನಂ ದಾಸಿ ಈಗಲ ಏನಾತ ಕಾಸು ಕೊರಪು ಅಂತ ಪುಣ್ಯ ಕೊಟ್ಟರೆ ತಯಾರಿ ಪುಣ್ಯ ಅಂಕಲಿಗೆ ಬೋದು ಪೂಜೆ ಅದೆಲ್ಲ ಪುಣ್ಯ ಅಂಕಲಿಗೆ ಬೋದು ಅವು ಶಿಲ್ಪಿಲೆಗಳ ಯಜಮಾನ ವರ್ಗಗಳ ಅಪ್ಪನ ಚರ್ಚೆ ಶಾಸ್ತ್ರ ಅಂಚ ಏತ್ಕೊಂಡ ಕಾಸು ಕೇಳುವ ಅಂಡ ನಮ್ಮ ಇತ್ತ ಆತ್ಲ ಪಂಟಲ ತಯಾರಿದ್ದ ನಮ್ಮ ಅದ ಏತ್ಕೊಂಡ ಕಾಸು ಕೊರಲ್ಲ ತಯಾರಿದ್ದ ನಮ್ಮ ಇಂಚ ಮನೆಗೆ ಕಿಂಚಿತ್ ಹುಡುಗರ ಅದ ಕಿಂಚಿತ್ ಹುಡುಗರ ಕೊಡ್ತೀನಿ ಅವನೇ ಸಂತೋಷಡು ಸ್ವೀಕಾರ ಮಾಡ್ತಂದು ನಂಗೆ ಪೂರ್ಣ ಬಿಡ್ದು ಕೊಡು ನಾನು ರತನ ಅದ ಐದು ಪೂರ್ಣ ಪುಣ್ಯಾಂಶಗಳು ಬರೆಯುವಲ್ಲ ಪಾಲಿಕೆ ಆಗ್ತದೆ ಹಾಗೆ ಸಂಪೂರ್ಣ ರಥನೇ ನಂಗೆ ಯಜಮಾನಿಗೆ ಬಿಡ್ದು ಕೊಡು ಆರು ಪಕ್ಕ ದೇವರಿಗೆ ಅರ್ಪಣೆ ಮಾಡ್ತೀವಿ ಅಂಚ ಎಂಟು ಮಾತವು ಸತೀಶ್ ಆಳ್ವರ್ನ ಯಜಮಾನಿಗೆ ನಮ್ಮ ಮೂಡುಕೆರೆ ಮೈಲು ಮೂಡುಕೆರೆ ಗೊತ್ತಿಲ್ಲ ಸತೀಶ್ ಆಳ್ವರ್ನ ಯಜಮಾನಿಗೆ ಒಂದು ದೇವರಿಗೆ ಸೇವಾರೂಪಡು ಇತ್ಮಲ್ಲ ಒಂದು ಪುಷ್ಪಕ ರಥನ ಅರ್ಪಣೆ ಮಾಡ್ತಂದು ಸಂಪೂರ್ಣವಾದ ಬಿಡಿದುಕೊಡು ಸಂತೋಷ ಮನಸ್ಸು ಸಂಪೂರ್ಣವಾದ ಬಿಡಿದುಕೊಡು ಯಜಮಾನ ಪರವಾಗಿ ಅಂತಿದೆ ನಮ್ಮ ಭಕ್ತಜನಕ್ಕೆಲ್ಲ ಊರದ ಭಕ್ತಜನ ಪರವಾಗಿ ಆಡಳಿತ ಮಂಡಳಿದ ಪರವಾಗಿ ಅಧ್ಯಕ್ಷರ ಪರವಾಗಿ ಕೇಳಿ ಅಲ್ಲ ಸ್ವಲ್ಪ ನಾನು ಇಲ್ಲಿದ್ದೀನಿ ಚೂರಿದೆ ಒಂದು ನಿಮಿಷ ಚೂರು ಡನ್ ಏನಂದ್ರೆ